So welcome back, dear students, and continuing the series of some of the important individual concepts. ಈಗ ನ್ಯಾಚುರಲಿ ಫಾರ್ ಆಲ್ ಆಫ್ ಅಸ್ ಬೇಸಿಕ್ ಆಗಿ ನಮಗೆ ವೊಕ್ಯಾಬ್ಯುಲರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ದಿ ನಂಬರ್ ಆಫ್ ವರ್ಡ್ಸ್ ದಟ್ ವಿ ನೋ ಇನ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಅದರದ್ದು ಎಲ್ಲ ಥರದ ಮೀನಿಂಗ್ಸ್ ಇರ್ಬೋದು, ದ ಫಾರ್ಮೇಷನ್ ಆಫ್ ಈಚ್ ವರ್ಡ್ ಇನ್ ಇಟ್ಸ್ ಡಿಫ್ರೆಂಟ್ ಫಾರ್ಮ್ಸ್, ಅದೆಲ್ಲನೂ ಸಹ ಒಂದು ಐಡಿಯಾ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ವೊಕ್ಯಾಬ್ಯುಲರಿ ಫ್ಲೂಯೆನ್ಸಿ, ವೊಕ್ಯಾಬ್ಯುಲರಿ ಎನ್ರಿಚ್ಮೆಂಟ್. ಈಗ ಮೋಸ್ಟ್ ಆಫ್ ಆರ್ ಸ್ಟೂಡೆಂಟ್ಸ್ ಅಥವಾ ಲರ್ನರ್ಸ್ ನಾವು ಸ್ವಲ್ಪ ಬಿಹೈಂಡ್ ಇದ್ದೀವಿ ಅಂತ ಹೇಳಿದ್ರೆ, ವೇರ್ ಆರ್ ವಿ ಫಾಲ್ಟರಿಂಗ್ ಅಂತ ಅಂದರೆ ಇಟ್ ಈಸ್ ಹೌ ವಿ ಡಿಸ್ಕ್ರಿಮಿನೇಟ್ ಅಂತ ಅಂದ್ರೇನು, ಐಡೆಂಟಿಫಿಕೇಷನ್ ಆಫ್ ಸಮ್ ಆಫ್ ದಿ ವರ್ಡ್ಸ್, ಮತ್ತು ಒಂದೊಂದು ಪದ ಇನ್ ಅ ಸೆಂಟೆನ್ಸ್ ಅದು ಯಾವ ಒಂದು ಪಾತ್ರವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡಾಗ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಅಸ್ ಟು ಬಿಲ್ಡ್ ಅವರ್ ವೊಕ್ಯಾಬ್ಯುಲರಿ, ಯೂಸ್ ದ ವೊಕ್ಯಾಬ್ಯುಲರಿ ದಟ್ ವಿ ಹ್ಯಾವ್ ಇನ್ ದಿ ರೈಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಕಾಂಟೆಕ್ಸ್ಟ್. ಸೊ ಇದೆಲ್ಲನೂ ಸಹ ಫಂಡಮೆಂಟಲ್ ಆಗಿ ನಮಗೆ ವೊಕ್ಯಾಬ್ಯುಲರಿ ಅಂತ ಹೇಳೋದು, ಆ್ಯಂಡ್ ದಟ್ ಈಸ್ ಹೌ ವಿ ಡೆವಲಪ್ ಅವರ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ. ಸೊ ಬೋತ್ ಫಾರ್ ಪೀಪಲ್ ಹೂ ಟೇಕ್ ಅಪ್ ದ ಎಕ್ಸಾಮಿನೇಷನ್ಸ್ ಮತ್ತು ಜನರಲ್ ಲರ್ನರ್ಸ್ಗೂ ಸರಿ, ವೊಕ್ಯಾಬ್ಯುಲರಿ ಈಸ್ ಸಮಥಿಂಗ್ ವಿಚ್ ಈಸ್ ಅ ವೆರಿ ವೆರಿ ಕೀ ಕಾನ್ಸೆಪ್ಟ್. ಓಕೆ, ಸೊ ಹಾಗಾಗಿ ಐ ಫೆಲ್ಟ್ ಇಟ್ ಹ್ಯಾಸ್ ಟು ಬಿ ಅಟೆಂಡೆಡ್ ಟು ಅಂತ ಹೇಳಿ. ಸೊ ಇವತ್ತು ನಾವು ವೊಕ್ಯಾಬ್ಯುಲರಿ ಎನ್ರಿಚ್ಮೆಂಟ್, ಎಲ್ರಿಗೂ ಪ್ರತಿ ಭಾಷೆಯಲ್ಲೂ ಒಂದು ರೇಂಜ್ ಆಫ್ ವರ್ಡ್ಸ್ ಮತ್ತು ಅದರ ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಿರುತ್ತೆ, ಆಲ್ ರೈಟ್, ಬಟ್ ದಟ್ ಈಸ್ ನಾಟ್ ಎನಫ್, ಬಿಕಾಸ್ ವೊಕ್ಯಾಬ್ಯುಲರಿ ಎನ್ರಿಚ್ಮೆಂಟ್ ಈಸ್ ಸಮಥಿಂಗ್ ವಿಚ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ದರ್ ಈಸ್ ನೋ ಲಿಮಿಟ್ಸ್ ಟು ದ್ಯಾಟ್. ಎಷ್ಟೇ ನಾವು ಭಾಷೆಯಲ್ಲಿ ಪ್ರವೀಣರಾಗ್ತಾ ಇದ್ದರೂ ಸಹ ವಿ ಕ್ಯಾನ್ ಸರ್ಟನ್ಲಿ ಇಂಪ್ರೂವ್ ಫರ್ದರ್. ಇನ್ನೂ ಆ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಯಾವಾಗಲೂ ಇದ್ದೇ ಇರುತ್ತೆ. ದೆರ್ ಇಸ್ ನಥಿಂಗ್ ಲೈಕ್ ಎನ್ ಎಂಡ್ ಆರ್ ಅ ಲಿಮಿಟ್ ಟು ಲರ್ನ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಹಾಗಾಗಿ ಈ ವೊಕ್ಯಾಬ್ಯುಲರಿ ಎನ್ರಿಚ್ಮೆಂಟ್ ಅದನ್ನು ನಾವು ಹೊಸ ಹೊಸ ಪದಗಳು ಮತ್ತು ಆ ಪದಗಳ ಪಾತ್ರಗಳು ಇದೆಲ್ಲ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಾಗ ಐ ಥಿಂಕ್ ವಿ ವಿಲ್ ಬಿ ಎನ್ರಿಚಿಂಗ್ ಅಂತ ಅಂದ್ರೇನು, ಶ್ರೀಮಂತಗೊಳಿಸೋದು ನಮ್ಮ ಒಂದು ಲ್ಯಾಂಗ್ವೇಜ್ ಎಬಿಲಿಟಿನ ಇನ್ನೂ ಶ್ರೀಮಂತವಾಗಿ ಗೊಳಿಸಬೇಕು ಅಂತ ಹೇಳಿದ್ರೆ. ಸೊ ವಿ ನೀಡ್ ಟು ನೋ ಬೆಟರ್ ವಿ ನೀಡ್ ಟು ಹ್ಯಾವ್ ಅ ಬೆಟರ್ ಐಡಿಯಾ ಅಬೌಟ್ ದ ಯೂಸೇಜ್ ಆಫ್ ದ ವರ್ಡ್ಸ್ ಆ್ಯಂಡ್ ದ ರೇಂಜ್ ಆಫ್ ದ ವರ್ಡ್ಸ್. ನೋಡೋಣ ಯಾವ ಥರ ಇದೆ, ಇದು ನಮಗೆ ಸಾಕ ಅಥವಾ ಎಲ್ಲಿ ನಮಗಿನ್ನೂ ಇದು ನಮ್ಗೆ ಗೊತ್ತಿರಲಿಲ್ಲ ಅನ್ನೋದನ್ನು ನಾವು ಈಗ ಅಸೆಸ್ ಮಾಡ್ತಾ ಹೋಗೋಣ, ಆಲ್ ರೈಟ್. ಸೊ ದಿಸ್ ಟುಡೇ ವಿ ಆರ್ ಅಟೆಂಡಿಂಗ್ ಸಮಥಿಂಗ್ ಆನ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವೊಕ್ಯಾಬ್ಯುಲರಿ ಎನ್ರಿಚ್ಮೆಂಟ್. ಇದು ನಾವು ಸ್ವಲ್ಪ ಸ್ಟಡಿ ಆದ್ವಿ ಅಂತ ಹೇಳಿದ್ರೆ ದಿ ಅದರ್ ಥಿಂಗ್ಸ್ ಮೇ ಫಾಲೋ ಅಪ್ ಈಸಿಲಿ ಅಂತ ನನ್ನ ಭಾವನೆ. ಓಕೆ, ನಾವು so as you know, these are all available on our YouTube channel Vijayi Bhava as well as the Telegram app. Okay, now before I proceed to the vocabulary exercises as such, nimge ಒಂದು ಕೆಲವೊಂದು ಫಂಡಮೆಂಟಲ್ಸ್ ಶೇರ್ ಮಾಡ್ಕೊಳ್ಬೇಕು ಅಂತ. ಓಕೆ, ಆಲ್ ಆಫ್ ಯು, ಇವಾಗ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೀಟೇಲ್ ಫ್ರಮ್ ದ ಬೇಸಿಕ್ಸ್, ಪಾರ್ಟ್ಸ್ ಆಫ್ ಸ್ಪೀಚಿಂದ ಹೋಗೋದು ಅಂತ ಅಲ್ಲ, ಬಿಕಾಸ್ ಅದೆಲ್ಲನೂ ಸಹ ರೈಟ್ ಫ್ರಮ್ ಎ ಅಂತ ಹೋಗುವಾಗ ನಿಮಗೆ ಅದು ಬೋರಿಂಗ್ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂತಂದರೆ ದಟ್ ಈಸ್ ಸಮಥಿಂಗ್ ಡ್ರೈ. ಗ್ರಾಮರ್ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ತಗೊಂಡ್ರೆ ಇಟ್ ಬಿಕಮ್ಸ್ ವೆರಿ ಮೊನೋಟನಸ್, ವೆರಿ ಡ್ರೈ. ಹಾಗಾಗಿ ವಾಟ್ ವಿ ಟ್ರೈ ಟು ಗಿವ್ ಯು ಇಸ್ ದಟ್ ನಾವು ಕೆಲವು ಎಕ್ಸಾಂಪಲ್ಸ್, ಈ ಥರ ಕಾನ್ಸೆಪ್ಟ್ಸ್ನ ತಗೊಂಡಾಗ ಆ ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ಸ್ನು ಸಹ ಎಕ್ಸ್ಪ್ಲೇನ್ ಮಾಡೋದು ಬಹಳ ಒಂದು ಕಂಫರ್ಟೇಬಲ್ ಆಗಿರುತ್ತೆ, ನಿಮಗೂ ಸಹ ಅದು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಸಿಲೆಬಸ್ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಗ್ರಾಮರ್ ಪೂರ್ತಿ ಒಂದು ವಾಲ್ಯೂಮ್ ಮಾಡಿ ನಿಮಗೆ ಕೊಡೋದಕ್ಕಿಂತನೂ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್, ಪ್ರಾಕ್ಟಿಕಲ್ ಎಕ್ಸಸೈಸಸ್ ಸಮೇತ ನಿಮಗೆ ಆ ಕೀ ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿದಾಗ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮತ್ತು ಅದ್ರ ಮೇಲೆ ಎಕ್ಸಸೈಸಸ್ ಮಾಡಿದಾಗ ಐ ಥಿಂಕ್ ದಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಟು ಯು ಅಂತ ಹೇಳಿ. ಸೊ ವೆನ್ ವಿ ಟಾಕ್ ಅಬೌಟ್ ವೊಕ್ಯಾಬ್ಯುಲರಿ ಅನ್ನೋವಾಗ ಜಸ್ಟ್ ಆಸ್ ಅ ರೆಫರೆನ್ಸ್, okay, I am not really going into that as an explanatory part of it. ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ದ ಫಸ್ಟ್ ಒನ್, ಆಸ್ ಯು ನೋ, ಇಟ್ ಈಸ್ ದ ನೌನ್, ದೆನ್ ಪ್ರೊನೌನ್, then adjective, then the verb, then the adverb, then the preposition,
then the conjunction and the interjection. Okay, just for your revision ಅಷ್ಟೇ ಇದು. ಹಾಗಾಗಿ noun, pronoun, adjective, verb, adverb, preposition, conjunction and interjection. These are the 8 parts of speech that we have in English grammar. So we start English grammar with the parts of speech. ಓಕೆನಾ? ಈಗ ಎಲ್ಲನೂ ಸಹ ನಾವು ರೆಗ್ಯುಲರ್ ಆಗಿ ಬಳಸದೇ ಇರಬಹುದು. ಆ್ಯಂಡ್ ಮೇಜರ್ಲಿ ವಿಲ್ ಬಿ ಯೂಸಿಂಗ್ ದ ನೌನ್, ಪ್ರೊನೌನ್, ಆಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೊಸಿಷನ್. ಸೊ ಇದೆಲ್ಲ ನಾನು ಹೇಗೆ ಒಂದು ಸೆಂಟೆನ್ಸಲ್ಲಿ ಹೌ ಡು ದೇ ಅಪಿಯರ್, ವಾಟ್ ರೋಲ್ ಡು ದೇ ಪ್ಲೇ, ಓಕೆ, ಇದೆಲ್ಲ ಬಹಳ ಮುಖ್ಯ. ಆಮೇಲೆ ಒನ್ ಮೋರ್ ಥಿಂಗ್ ಇಸ್ ದಟ್ ಈಗ ನೌನ್ ಬಂದು ಆಡ್ಜೆಕ್ಟಿವ್ ಆಗೋಕ್ಕಾಗಲ್ವಾ, ಆಡ್ಜೆಕ್ಟಿವ್ ಬಂದು ವರ್ಬ್ ಆಗೋಕ್ಕಾಗಲ್ವಾ? ಸೊ ಇದೆಲ್ಲನೂ ಸ್ವಲ್ಪ ಬಿಕಾಸ್ ಇನ್ನು ಬೇರೆ ಭಾಷೆಯಲ್ಲಿ ಎಕ್ಸಾಂಪಲ್ ಅದರಲ್ಲೂ ಸಹ ಇರುತ್ತೆ. ಫಾರ್ ಎಕ್ಸಾಂಪಲ್ ಬುದ್ಧಿ ಅಂತ ತಗೊಳ್ಳಿ. ಬುದ್ಧಿ ವಾಟ್ ಈಸ್ ಇಟ್? ಅದೊಂದು ನಾಮಪದ, ರೈಟ್? ಸೊ ಬುದ್ಧಿ ಅನ್ನೋದು ಇಂಟೆಲಿಜೆನ್ಸ್ ಅಥವಾ ನಾಲೆಡ್ಜ್ ಅಂತ ತಗೊಳ್ಳಿ. ನಾಲೆಡ್ಜ್, ಓಕೆ, ಜಸ್ಟ್ ಅ ಬೇಸಿಕ್ ಎಕ್ಸಾಂಪಲ್. ನಾಲೆಡ್ಜ್ ಅಂತ ಹೇಳುವಾಗ ಇದು ಹೆಸರು, ಓಕೆ, ತಿಳುವಳಿಕೆ. ಬುದ್ಧಿ, ನಾಲೆಡ್ಜ್ ಅಂತ ಹೇಳಿದಾಗ ಹೆಸರು. ಹೆಸರು ಅಂದರೆ ಏನು? ಇಟ್ ಕಮ್ಸ್ ಅಂಡರ್ ದಿ ನೌನ್ ಕ್ಯಾಟಗರಿ. ಓಕೆ, ಬುದ್ಧಿವಂತ ಅನ್ನೋದು ಸಹ ಫಾರ್ ಎಕ್ಸಾಂಪಲ್ ಬುದ್ಧಿವಂತ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತಿದೆ? ಬುದ್ಧಿವಂತ ಅನ್ನೋದು ನಾಮಪದವಾಗಿ ಕನ್ನಡದಲ್ಲಿ ಇದೆ. ಬಟ್ ವೆನ್ ಯು ರೈಟ್ ಇಟ್ ಇನ್ ಇಂಗ್ಲಿಷ್ ಇಟ್ ಬಿಕಮ್ಸ್ ಅ ನಾಲೆಡ್ಜೇಬಲ್ ಪರ್ಸನ್. ನಾಲೆಡ್ಜೇಬಲ್ ಪರ್ಸನ್. ಓಕೆ, ಈಗ ನಾಲೆಡ್ಜ್ ಅನ್ನೋದು ನೌನ್, ಬುದ್ಧಿವಂತ ಅನ್ನೋದು ಅಲ್ಲಿ ನೌನ್ ಆಗಿದೆ ಕನ್ನಡದಲ್ಲಿ. ಬಟ್ ಬುದ್ಧಿವಂತಿಕೆ ಇರೋಂತಹ ಮನುಷ್ಯ ಅಂತ ಹೇಳಿ ಒಂದು ವರ್ಡ್ ಇಂಗ್ಲೀಷಲ್ಲಿ ಬರೋದಿಲ್ಲ. ಬುದ್ಧಿವಂತ ಈಕ್ವಲ್ ಆಗಿ ಇಂಗ್ಲೀಷ್ ವರ್ಡ್ ಬರಬೇಕು ಅಂತಂದರೆ ಇಟ್ ಶುಡ್ ಬಿ ಅ ನಾಲೆಡ್ಜಬಲ್ ಪರ್ಸನ್. ಓಕೆ, ಆ ವಂತ ಅನ್ನೋದು ಒಬ್ಬ ವ್ಯಕ್ತಿ, ಹಾಗಾಗಿ ಅದು ಪರ್ಸನ್ ಆಗತ್ತೆ. ದೇರ್ಫೋರ್ ಈ ನಾಲೆಡ್ಜ್ ಏನಾಗ್ತಿದೆ? ಬುದ್ಧಿವಂತಿಕೆ ಇರೋಂತಹ ವ್ಯಕ್ತಿ ಬಂದು ನಾಲೆಡ್ಜಬಲ್ ಪರ್ಸನ್. ಸೊ ವಾಟ್ ಟೈಪ್ ಆಫ್ ಅ ಪರ್ಸನ್ ಈಸ್ ಹೀ ಅಂತ ಅಂದಾಗ ಹೀ ಈಸ್ ಅ ನಾಲೆಡ್ಜಬಲ್ ಪರ್ಸನ್. ಓಕೆ, ಆಗ ಇದು ನೌನ್ ಏನಾಗಿತ್ತು? ಹಿಯರ್ ಇಟ್ ಬಿಕಮ್ಸ್ ಆ್ಯನ್ ಆಡ್ಜೆಕ್ಟಿವ್. Because it is telling to you about the person. It is giving to you the quality about a person that he is knowledgeable. ಆಯಿತಾ? ಸೊ ಹಾಗಾಗಿ ಸೊ ಇದೇ ಅಂದರೆ ರೂಟ್ ಏನಿದೆ? ನೋ ಅನ್ನೋದು ರೂಟ್ ವರ್ಡ್. KNOW ಈಸ್ ದ ರೂಟ್ ವರ್ಡ್ ವಿಚ್ ಈಸ್ ಅ ವರ್ಬ್. ತಿಳ್ಕೊಳ್ಳೋ ಅಂಥದ್ದು, ಟು ನೋ, ದ್ಯಾಟ್ ಈಸ್ ದಿ ಒರಿಜಿನಲ್ ಅಥವಾ ರೂಟ್ ವರ್ಡ್ ಅಂತ ಹೇಳ್ತೀವಿ. ಈಗ ನೋ ಬಂದು ಹೌ ಡಿಡ್ ಇಟ್ ಟೇಕ್ ಅಪ್ ಡಿಫ್ರೆಂಟ್ ಫಾರ್ಮ್ಸ್ ಇನ್ ದ ಸೆಂಟೆನ್ಸ್ ಅಂತ ಹೇಳಿದ್ರೆ ನಾಲೆಡ್ಜ್ ಅನ್ನೋದು ನೌನ್ ಆಯಿತು, ನಾಲೆಡ್ಜಬಲ್ ಅಂತ ಹೇಳಿ ಆಡ್ಜೆಕ್ಟಿವ್ ಆಯಿತು. ಓಕೆ, ಸೊ ಹಾಗಾಗಿ ಇದು ಒರಿಜಿನಲ್ ವರ್ಡ್ ಇಟ್ಕೊಂಡು ಡಿಪೆಂಡಿಂಗ್ ಆನ್ ದಿ ಕಾಂಟೆಕ್ಸ್ಟ್ ಇನ್ ದ ಸೆಂಟೆನ್ಸ್ ವಿ ಆರ್ ಚೇಂಜಿಂಗ್ ದ ಫಾರ್ಮ್ ಆ್ಯಂಡ್ ದ ರೋಲ್ ಆಫ್ ದಿ ವರ್ಡ್. ಅರ್ಥ ಆಯ್ತಾ? ಸೊ ಒಂದೇ ಪದ ಹೇಗೆ ಅಲ್ಲಿ ಸನ್ನಿವೇಶಕ್ಕೆ ತಕ್ಕ ಹಾಗೆ ಇಟ್ ಈಸ್ ಟೇಕಿಂಗ್ ಇಟ್ ಸೆಲ್ಫ್ ಡಿಫ್ರೆಂಟ್ ಫಾರ್ಮ್ಸ್. ಆಲ್ ರೈಟ್, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಕನ್ವರ್ಷನ್ ಅಥವಾ ಟ್ರಾನ್ಸ್ಫರ್ಮೇಷನ್ ಆಫ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಅಂದ್ರೇನು? ಒಂದು ಪಾರ್ಟ್ ಆಫ್ ಸ್ಪೀಚಿಂದ ಒಂದೇ ಪದ ಅಂದರೆ ಎಲ್ಲದಕ್ಕೂ ನಾವು ಅದನ್ನು ಕನ್ವರ್ಟ್ ಮಾಡೋಕ್ಕಾಗತ್ತೆ ಅಂತ ಅಲ್ಲ. ದೇರ್ ಆರ್ ಎಕ್ಸೆಪ್ಷನ್ಸ್ ಆಲ್ಸೋ ಇನ್ ದಟ್. ಆದರೆ ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಹೌ ವಿ ಕ್ಯಾನ್ ಟ್ರಾನ್ಸ್ಫರ್ ಸಮ್ ಆಫ್ ದಿ ವರ್ಡ್ಸ್ ಫ್ರಮ್ ದ ನೌನ್ ಫಾರ್ಮ್ ಆರ್ ದಿ adjective form or the verb form or the adverb form. In a preposition, conjunction, interjection and the pronoun we are not touching. ಯಾಕೆಂದರೆ ಇದಕ್ಕೆಲ್ಲ ಇದು ಸಂಬಂಧ ಬರೋದಿಲ್ಲ. ಪ್ರೊನೌನ್ ಅಂತ ಹೇಳಿದಾಗ ಅದು ಸರ್ವನಾಮ, ಹಿ, ಶಿ, ಐ, ಮೈ ಅದೆಲ್ಲ ಅಲ್ಲಿ ಬರೋದೇ ಇಲ್ಲ. ಓಕೆ, ದೇ ಆರ್ ನಾಟ್ ವರ್ಡ್ಸ್ ಆಸ್ ಸಚ್. ಸೊ ದೇ ಆರ್ ಪರ್ಟಿಕ್ಯುಲರ್ಲಿ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ನೌನ್ಸ್ ಅಷ್ಟೇನೆ. ಹಾಗಾಗಿ ಟುಡೇ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಪ್ರೊನೌನ್ ಆರ್ ದಿ ಪ್ರಿಪೋಸಿಷನ್ ಆರ್ ದಿ ಕಂಜಂಕ್ಷನ್ ಆರ್ ದಿ ಇಂಟರ್ಜೆಕ್ಷನ್. ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ noun,
then the verb, adjective, and the adverb. Okay, now we saw noun ಅನ್ನೊಂದೇ ಅಂದರೆ ಇಟ್ ಈಸ್ ಅ ನೇಮಿಂಗ್ ವರ್ಡ್. ಓಕೆ, ಸೊ ನೇಮಿಂಗ್ ವರ್ಡ್ ಅಥವಾ ಹೆಸರು ಅನ್ನೋದನ್ನು ನೌನ್ ಅಂತೀವಿ. ವರ್ಬ್ ಅಂತ ಹೇಳಿದ್ರೆ ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ವರ್ಡ್. Adjective describes a noun. Describes a noun. Adverb, it describes a verb, an adjective or another adverb. ಇಷ್ಟು ಡೆಫಿನಿಷನ್ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ನೌನ್ ಅನ್ನೋದು ನೇಮಿಂಗ್ ವರ್ಡ್, ವರ್ಬ್ ಅನ್ನೋದು ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ವರ್ಡ್ ಅಂತಂದ್ರೇನು, ಈಗ ನಾವು ಫಾರ್ ಎಕ್ಸಾಂಪಲ್ ವಿ ಸಾ ಕ್ರಿಯೇಟ್, ಮೂಲ, ಅದು ಮೂಲ ಧಾತು ಅಂತ ಏನು ಅಂತೀವಿ, ಮೂಲ ವರ್ಡ್, ದಟ್ ಈಸ್ ಕಾಲ್ಡ್ ಆಸ್ ದಿ ವರ್ಬ್. ಓಕೆ, ಕ್ರಿಯೇಟ್ ಅನ್ನೋದು ಸೃಷ್ಟಿ ಮಾಡೋದು, ಆ್ಯಕ್ಷನ್. ಸೊ ಟು ಕ್ರಿಯೇಟ್ ಅನ್ನೋದು ದಿಸ್ ಈಸ್ ದಿ ವರ್ಬ್. ಓಕೆ, ನಾವು ಈ ಬೇಸಿಕ್ ಫಾರ್ಮ್ ಆಫ್ ದಿ ವರ್ಡನ್ನು ತಗೊಳ್ಳೋಣ. ನಾವು ಇದನ್ನು ನಾವು ನೌನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದಾಗ ಐ ಹ್ಯಾವ್ ಟು ಡೂ ಸಮಥಿಂಗ್ ಹಿಯರ್, ಸಮ್ ಚೇಂಜಸ್ ಹಿಯರ್. ಸೊ ವಾಟ್ ಡು? ಐ ರಿಮೂವ್ ದಿಸ್ ಇ ಆ್ಯಂಡ್ ಆ್ಯಡ್ ION, which is a suffix. Suffix andre additional letters put at the end of a word. Okay, so create ಅನ್ನೋದನ್ನ verb ಇದ್ದದನ್ನ I made it as a noun by making it as creation. Creation, ಸೃಷ್ಟಿ ಮಾಡು ಅನ್ನೋದು verb, ಅಥವಾ ಸೃಷ್ಟಿಸು ಅನ್ನೋದು verb. ಕ್ರಿಯೇಷನ್ ಅಂತ ಅಂದರೆ ಸೃಷ್ಟಿ, ಅದೊಂದು ಹೆಸರು. Okay, now how do I convert this create into adjective? ಅಂದರೆ adjective ಅಂತ ಹೇಳಿದ್ರೆ ಆ ಪದ ಬಂದು ಒಬ್ಬ ವ್ಯಕ್ತಿಯನ್ನು, ಒಂದು ಸನ್ನಿವೇಶನೋ, ಒಂದು ವಸ್ತುವನ್ನು ಅದು ಕ್ವಾಲಿಫೈ ಮಾಡಬೇಕು. ಅಂದರೆ ಇಟ್ ಹ್ಯಾಸ್ ಟು ಡಿಸ್ಕ್ರೈಬ್ ದಟ್ ಒನ್. ಓಕೆ, ದಟ್ ನೌನ್. ಹಾಗಾಗಿ ವಾಟ್ ಡು ಐ ಡೂ? ಈ ಕ್ರಿಯೇಟನ್ನು ನಾನು ಹೇಗೆ ಕನ್ವರ್ಟ್ ಮಾಡ್ತೀನಿ ಇಂಟು adjective when I put IVE, CREATIVE ಅಂತ ಮಾಡಿದಾಗ ದಿಸ್ ಬಿಕಮ್ಸ್ ದಿ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಇದ್ದ ಕಡೆ ಯು ಸರ್ಟನ್ಲಿ ಮಸ್ಟ್ ಹ್ಯಾವ್ ಅ ನೌನ್. ಸೊ ಇಟ್ ಕ್ಯಾನ್ ಬಿ ಅ ಕ್ರಿಯೇಟಿವ್ ಪ್ರಾಜೆಕ್ಟ್ ಆರ್ ಅ ಕ್ರಿಯೇಟಿವ್ ಪರ್ಸನ್, ಎನಿಥಿಂಗ್, ಎನಿ ನೌನ್ ದಟ್ ಈಸ್ suitable to that. So therefore ಇಲ್ಲಿ ನೋಡಿ, ಕ್ರಿಯೇಟ್, ಕ್ರಿಯೇಷನ್, ಕ್ರಿಯೇಟಿವ್ ಆ್ಯಂಡ್ ಅಡ್ವರ್ಬ್ ಅಂದರೆ ಏನು? ಅಡ್ವರ್ಬ್ ಟೆಲ್ಸ್ ಸಮಥಿಂಗ್ ಅಬೌಟ್, ಅದು ನೌನ್ ಬಗ್ಗೆ ಹೇಳಲ್ಲ. ನೌನ್ ಬಗ್ಗೆ ಹೇಳೋದು ಅಡ್ಜೆಕ್ಟಿವ್. ಆ ಡಿಸ್ಕ್ರಿಪ್ಷನ್ ಅಬೌಟ್ ಅ ನೌನ್ ಕೊಡೋದು ಯಾವುದು? ಅಡ್ಜೆಕ್ಟಿವ್. ಅದೇ ಥರ ಡಿಸ್ಕ್ರಿಪ್ಷನ್ ಅಬೌಟ್ ಅ ವರ್ಬ್ ಕೊಡೋದು ಅಡ್ವರ್ಬ್. ಅದು ಅಡ್ವರ್ಬ್ ಬಂದು ನೌನ್ ವರ್ಬ್ ಬಗ್ಗೆನೂ ಹೇಳ್ಬೋದು ಅಥವಾ ಅಡ್ಜೆಕ್ಟಿವ್ ಬಗ್ಗೆನೂ ಹೇಳ್ಬೋದು. ಎಕ್ಸಾಂಪಲ್, ಈಗ ಒಂದು ಫಾರ್ ಎಕ್ಸಾಂಪಲ್, ಹಿ ಡಿಡ್ ಅ ಕ್ರಿಯೇಟಿವ್ ಪ್ರಾಜೆಕ್ಟ್. Okay, he did a creative project. ಇದು adjective ಅಲ್ವಾ? ಇದನ್ನು ಈ ಅಡ್ಜೆಕ್ಟಿವ್ನ ಅವನು ಕ್ರಿಯೇಟಿವ್ ಆಗಿ ಮಾಡಿದ ಅನ್ನೋವಾಗ ಏನು ಮಾಡ್ತೀವಿ? he did ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀವಿ. he did the project creatively. ಓಕೆ, ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಪ್ರಾಜೆಕ್ಟ್ ಅನ್ನೋದು ನೌನ್. ಸೊ ನೌನ್ ಹಿಂದೆ ಬರಬೇಕು ಅಂದರೆ ಅದು ಆಡ್ಜೆಕ್ಟಿವ್ ಮಾತ್ರ ಬರೋಕ್ಕೆ ಸಾಧ್ಯ. ಈಗ ನಾನು ಈ ಕ್ರಿಯೇಟಿವ್ ಅನ್ನೋ ಪದನ ಅಡ್ವರ್ಬ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನನಗೆ ವರ್ಬ್ ಬೇಕೇ ಬೇಕು. ದೇರ್ಫೋರ್ ಐ ಇಂಟ್ರೊಡ್ಯೂಸ್ ದ ವರ್ಡ್ ಡಿಡ್, ಅಂದರೆ ಮಾಡೋದು. ಹಿ ಡಿಡ್ ದ ಪ್ರಾಜೆಕ್ಟ್ ಕ್ರಿಯೇಟಿವ್ಲಿ. ಸೊ ಇಲ್ಲಿ ಕ್ರಿಯೇಟ್ ಅನ್ನೋ ಪದ ಇದೆ. ಹೇಗೆ ಮಾಡ್ದ? ಬಹಳ ಸೃಜನಾತ್ಮಕವಾಗಿ ಮಾಡಿದ. ಸೊ ಕ್ರಿಯೇಟಿವ್ಲಿ, ಆ್ಯಂಡ್ ಐ ಹ್ಯಾವ್ ಆ್ಯಡೆಡ್ ಒನ್ LY ಹಿಯರ್ ವಿಚ್ ಯೂಶ್ವಲಿ ಈಸ್ ಅ ಕ್ಲೂ ಟು ಶೋ ದಟ್ ಇಟ್ ಈಸ್ ಆ್ಯನ್ ಅಡ್ವರ್ಬ್. ಅಡ್ವರ್ಬ್ಗೆ ಕೊನೆಯಲ್ಲಿ ಸಾಧಾರಣವಾಗಿ LY ಬಂದೇ ಬರುತ್ತೆ. ಓಕೆ, ಸೊ ದಟ್ ಈಸ್ ದ ಕ್ಲೂ ಹಿಯರ್. ದೇರ್ಫೋರ್ ವಿಲ್ ಸಿ ನೌ ಬೇರೆ ರೇಡಿಯೇಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ.
ರೇಡಿಯೇಟ್. ಇದು ನಿಮ್ಮ ಎಕ್ಸಾಮ್ಸಲ್ಲಿ ಸಪೋಸ್ ಯು ಹ್ಯಾವ್ ಟು ಸ್ಪಾಟ್ ಔಟ್ ಸಮ್ ಎರರ್ಸ್ ಇನ್ ದ ಸೆಂಟೆನ್ಸ್ ಅನ್ನೋವಾಗ ಅಲ್ಲಿ ಈ ಥರನೂ ಸಹ ಇರುತ್ತೆ. ಅದು ಫಾರ್ಮ್ ಆಫ್ ದ ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಬಂದು ವರ್ಬ್ ಇದ್ದಿರ್ಬೋದು, ಅದನ್ನು ನೌನ್ ಫಾರ್ಮ್ ಹಾಕಿದ್ರೆ ಮಾತ್ರ ಆ ಸೆಂಟೆನ್ಸ್ ಕರೆಕ್ಟ್ ಆಗುವಂಥದ್ದು. ಸೊ ಆ ರೀತಿ ಟ್ರಿಕ್ಕಿ ಆಗಿ ನಿಮಗೆ ಕ್ವೆಶ್ಚನ್ಸ್ ಇರಬಹುದು. ಸೊ ದೇರ್ಫೋರ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ರೇಡಿಯೇಟ್ ಅಂತಂದರೆ ಏನು? ಎಮಿಟಿಂಗ್ ಔಟ್ ಲೈಟ್. ಓಕೆ, ಸೊ ಬೆಳಕನ್ನು ಬೀರೋ ಅಂಥದ್ದನ್ನು ವಿ ಕಾಲ್ ಇಟ್ ಆಸ್ ಟು ರೇಡಿಯೇಟ್, ವಿಚ್ ಈಸ್ ಅ ವರ್ಬ್. ರಿಮೆಂಬರ್ ದಟ್ ದಿಸ್ ಈಸ್ ಅ ವರ್ಬ್. ಯಾಕೆಂದರೆ ಇಟ್ ಈಸ್ ಡೂಯಿಂಗ್ ದಿ ಆ್ಯಕ್ಷನ್ ಆಫ್ ರೇಡಿಯೇಟಿಂಗ್. ಸೊ ರೇಡಿಯೇಟಿಂಗ್ ಇದೆಲ್ಲನೂ ಸಹ ಫಾರ್ಮ್ಸ್ ಅಷ್ಟೇ, ಪ್ರೆಸೆಂಟ್ ಟೆನ್ಸ್ ಆ ಥರ ಬರುತ್ತೆ. ಓಕೆ, ರೇಡಿಯೇಟೆಡ್ ಇದೆಲ್ಲ ವರ್ಬ್ಸೇ, ಬಟ್ ಇನ್ ಡಿಫ್ರೆಂಟ್ tenses. So don't get confused. Radiate, radiated, radiating are all verbs only. Sari, ಈಗ how do you convert radiate into its noun form? So radiate, it becomes as radiation. Radiation or radiance. Radiance. All right, ಈ ION ಮತ್ತು IANCE, these are all called as suffixes. ಆ suffixesನ್ನು ನೀವು ಆ್ಯಡ್ ಮಾಡಿದಾಗ a verb becomes a noun or an adjective. So please remember what are suffixes. I'll just make a fast reference to it because I have already done about prefixes. See, these are coming under the concept called as affixes. ಈಗ ಅದರಲ್ಲಿ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅಂತ ಹೇಳಿ ಎರಡು ಥರ ಇದೆ. ಪ್ರಿಫಿಕ್ಸಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ರ್ಯಾಷನಲ್. ಓಕೆ, ನಾವು ಯು ಸಿ ರ್ಯಾಷನಲ್ ಅಂದರೆ ಏನು? ಸ್ವಲ್ಪ ಸೈಂಟಿಫಿಕ್ ಆಗಿರೋವಂಥದ್ದನ್ನು ವಿ ಕಾಲ್ ಸಚ್ ಅ ಪರ್ಸನ್ ಆ್ಯಸ್ ಅ ರ್ಯಾಷನಲ್ ಪರ್ಸನ್. ಇದನ್ನು ನಾವು ವರ್ಬ್ ಆಗಿ ತಗೊಳ್ಳೋಣ. ರ್ಯಾಷನಲೈಸ್ ಪ್ರತಿಯೊಂದು ಸಹ ನಾವು ಸೈಂಟಿಫಿಕ್ ಆಗಿ ಮಾತಾಡೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ರ್ಯಾಷನಲೈಸಿಂಗ್. rationalizing, etc. They are the different tenses of the verb rationalize. ಈಗ ಅದನ್ನು ನಾನು what you call is rational ಅನ್ನುವಾಗ it becomes an adjective. rational ಅನ್ನೋದು adjective. ಓಕೆ, ಸೊ ಅಡ್ಜೆಕ್ಟಿವ್ ಅಂತ ಅಂದರೆ ರ್ಯಾಷನಲ್ ಪರ್ಸನ್, ರ್ಯಾಷನಲ್ ಕ್ರಿಯೇಚರ್, ಎಟ್ಸೆಟ್ರಾ. ಓಕೆ, ನಾವು ಸಪೋಸ್ ಇದರ ಆಪೋಸಿಟ್ ಮಾಡಬೇಕು ನಾನು ಅಂತ ಹೇಳಿದಾಗ ಐ ಪುಟ್ ದ ಪ್ರಿಫಿಕ್ಸ್ IR ಆ್ಯಂಡ್ ದೆನ್ ರೈಟ್ ರ್ಯಾಷನಲ್. ಅಂದ್ರೇನು? ಇರ್ರ್ಯಾಷನಲ್ ಅಂದರೆ ಲಾಜಿಕ್ ಇಲ್ಲದೇ ಇರೋರು, ಸೈಂಟಿಫಿಕ್ ಥಿಂಕಿಂಗ್ ಇಲ್ಲದೇ ಇರೋರು. ಸಚ್ ಪೀಪಲ್ ಆರ್ ಕಾಲ್ಡ್ ಆಸ್ ಇರ್ರ್ಯಾಷನಲ್ ಪೀಪಲ್. ನೌ ವೆನ್ ಐ ಪುಟ್ ಸಮ್ ಲೆಟರ್ಸ್ ಬಿಫೋರ್ ದಿ ವರ್ಡ್, ದೇ ಆರ್ ಕಾಲ್ಡ್ ಆಸ್ ಪ್ರಿಫಿಕ್ಸಸ್. ಅಂದರೆ ಬಿಫೋರ್ ಅ ವರ್ಡ್. ಓಕೆ, ನಾವು ಸಫಿಕ್ಸಸ್ ಅಂತಂದ್ರೇನು? ದ ಲೆಟರ್ಸ್ ದಟ್ ಆರ್ ಪುಟ್ ಆಫ್ಟರ್ ದ ವರ್ಡ್. ಓಕೆ, ರ್ಯಾಷನಲ್ ಅಂತ ಹೇಳುವಾಗ ಅಥವಾ ಕ್ರಿಯೇಟಿವ್ ಅಂತ ತಗೊಂಡಾಗ ನಾವು ಯು ಸಿ ಕ್ರಿಯೇಟ್ IVE is a suffix. ಅಂದರೆ ಆ ರೂಟ್ ವರ್ಡ್ಗೆ ಐ ಆಮ್ ಪುಟಿಂಗ್ ಸಮ್ ಲೆಟರ್ಸ್ ಟು ಮೇಕ್ ಇಟ್ ಆರ್ ಚೇಂಜ್ ಇಟ್ಸ್ ಫಾರ್ಮ್. ಓಕೆ, ಸೊ ದೇ ಆರ್ ಕಾಲ್ಡ್ ಆಸ್ ಸಫಿಕ್ಸಸ್. ಆ್ಯಂಡ್ ವೆನ್ ಯು ಆ್ಯಡ್ ಅ ಸಫಿಕ್ಸ್, ಅದು ಫಾರ್ಮ್ ಚೇಂಜ್ ಆಗ್ಬೋದು, ಪಾರ್ಟ್ ಆಫ್ ಸ್ಪೀಚ್ದು ಚೇಂಜ್ ಆಗ್ಬೋದು, ಪ್ಲಸ್ ಏನಾಗುತ್ತೆ ಅದು ಆಪೋಸಿಟು ಅಥವಾ ಎನ್ಹ್ಯಾನ್ಸಿಂಗ್ ದ ಮೀನಿಂಗು ಏನೋ ಒಂದು ಬದಲಾವಣೆ ಆಗುತ್ತೆ. ದೇರ್ಫೋರ್ ನಾವು ಯು ರಿಮೆಂಬರ್ ದ್ಯಾಟ್ ನಾವು ಒಂದು ಪಾರ್ಟ್ ಆಫ್ ಸ್ಪೀಚಿಂದ ಇನ್ನೊಂದು ಪಾರ್ಟಿಗೆ ಒಂದೇ ವರ್ಡನ್ನು ಕನ್ವರ್ಟ್ ಮಾಡೋವಾಗ ಇಂಥ ಸಫಿಕ್ಸಸ್ ಬೇಕಾಗತ್ತೆ. ಓನ್ಲಿ ವೆನ್ ಯು ಆ್ಯಡ್ ಸಮ್ ಸಫಿಕ್ಸಸ್, ದಟ್ ಪಾರ್ಟ್ ಆಫ್ ಸ್ಪೀಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದಿ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಸೊ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನೌನ್ ಟು ವರ್ಬ್, ಅಂದರೆ ವರ್ಬ್ ವೈಸ್ ವರ್ಸಾ, ಅಥವಾ ವರ್ಬ್ ಟು ನೌನ್, ಆಮೇಲೆ ನೌನ್ ಟು ಅಡ್ಜೆಕ್ಟಿವ್ ಟು ಅಡ್ವರ್ಬ್. ಸೊ ಈ 4 ಮಾತ್ರ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೆ ಸಾಧ್ಯ. ಇನ್ನು ಪ್ರಿಪೋಸಿಷನ್ಸ್, ಕಂಜಂಕ್ಷನ್ ಅದಕ್ಕೆ ನಾವು ಮಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ನೇಮಿಂಗ್ ವರ್ಡ್ಸ್. ಓಕೆ, ಸೊ ದೇರ್ಫೋರ್ ಹೌ ವಿಲ್ ಯು ಕನ್ವರ್ಟ್ ಫ್ರಮ್ ಒನ್ ಪಾರ್ಟ್ ಆಫ್ ಸ್ಪೀಚ್ ಟು ಅನದರ್ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಬೈ ಯೂಸಿಂಗ್ ದಿ ಸಫಿಕ್ಸಸ್. ಓಕೆ, ಸೊ ನೌ ಲೆಟ್ ಅಸ್ ಸಿ ಹಿಯರ್ ರೇಡಿಯೇಟೆಡ್. ಇಲ್ಲಿ ನೋಡಿ, ರೇಡಿಯೇಟ್, ದೆನ್ ರೇಡಿಯೇಷನ್. ಸೊ ರೇಡಿಯೇಷನಲ್ಲಿ ION ಸೇರಿಸಿ ಐ ಮೇಡ್ ಇಟ್ ಇಂಟು ಅ ನೌನ್ ವರ್ಡ್. IANCE ಸೇರಿಸಿ ಐ ಮೇಡ್ ಇಟ್ ಇಂಟು ಅ ನೌನ್. ಓಕೆ, ದೆನ್ ರೇಡಿಯೇಟಿವ್, ದಟ್ ಈಸ್ ದಿ ಅಡ್ಜೆಕ್ಟಿವ್ ಫಾರ್ಮ್. ಇಲ್ಲಿ ವರ್ಬ್
ನೌನ್ ಆಡ್ಜೆಕ್ಟಿವ್ ಫಾರ್ಮ್ ಏನಿದೆ ರೇಡಿಯೇಟಿವ್ ಅಂದ್ರೇನು ಅದು ಎಷ್ಟು ರೇಡಿಯೇಟಿವ್ ಅಂತಂದರೆ ಹೊಳಪಿರುವಂಥದ್ದು ದಟ್ ಈಸ್ ಕಾಲ್ಡ್ ಆಸ್ ರೇಡಿಯೇಟಿವ್ ಓಕೆ ಆ್ಯಂಡ್ ಆಡ್ವರ್ಬ್ ಎಲ್ಲದಕ್ಕೂ ಇರಬೇಕು ಅಂತ ಏನಿಲ್ಲ ರೇಡಿಯೇಟಿವ್ ಅನ್ನೋವಾಗ ರೇಡಿಯೇಟಿವ್ಲಿ ಅನ್ನೋದು ಪದ ಇಲ್ಲ ಬಟ್ ಮೇ ಬಿ ಸಮ್ಟೈಮ್ಸ್ ಪೀಪಲ್ ಯೂಸ್ ಇಟ್ ಡಿಪೆಂಡ್ಸ್ ಆಲ್ ರೈಟ್ ಸೊ ಇರಲೇಬೇಕು ಅಂತ ಏನೂ ಇಲ್ಲ ಸೊ ದೇರ್ಫೋರ್ ಪ್ಲೀಸ್ ರಿಮೆಂಬರ್ ದಟ್ ವೆನ್ ಯು ಆರ್ ಕನ್ವರ್ಟಿಂಗ್ ಅ ರೂಟ್ ವರ್ಡ್ to its different forms, maybe to a noun or an adjective or an adverb ಅನ್ನೋವಾಗ suffixes ಬೇಕೇ ಬೇಕು and suffixes are a few letters okay that are added at the end of the word okay so that the form of the word changes. All right, now let us see examples ನೋಡೋಣ. ನಾನು ನಿಮಗೆ ಒಂದು ಟೇಬಲ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯು ಕ್ಯಾನ್ ಆಲ್ಸೋ ಪ್ಲೀಸ್ ಪ್ರಾಕ್ಟೀಸ್ ಅಲಾಂಗ್ ವಿತ್ ಮೀ ಬಿಕಾಸ್ ವಿ ಹ್ಯಾವ್ ಎಕ್ಸಸೈಸಸ್ ಕಮಿಂಗ್ ಅಪ್ ಆಲ್ಸೋ ಆಫ್ಟರ್ ದಿಸ್ ಸಪೋಸ್ ಯು ಡ್ರಾ ಓಕೆ ಸೊ ಇಲ್ಲಿ ಲೆಟ್ ಮೀ ಟೇಕ್ ದ ವರ್ಬ್ ಇದು ಮೂಲ ಪದ ದೆನ್ ನೌನ್ ದೆನ್ ಆಡ್ಜೆಕ್ಟಿವ್ ದೆನ್ ದಿ ಆಡ್ವರ್ಬ್ ಓಕೆ ಸೊ ಒಂದೇ ಪದ ಎಲ್ಲ ಪದಗಳು ಇಂಗ್ಲೀಷಲ್ಲಿ ಎಲ್ಲದರಲ್ಲೂ ಕನ್ವರ್ಟ್ ಮಾಡ್ತೀವಿ ಅನ್ನೋದು ತಪ್ಪು ಸೊ ಹಾಗಾಗಿ ದೇರ್ ಆರ್ ಸಮ್ ವರ್ಡ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಇಟ್ಸ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಸೊ ದ್ಯಾಟ್ ಅದನ್ನು ಮಾಡಿದಾಗ ಇಂಗ್ಲೀಷ್ ಇನ್ನೂ ಅಭಿವೃದ್ಧಿ ಆಗುತ್ತೆ ಯಾಕೆಂದರೆ ಹೊಸ ಪದಗಳನ್ನು ನಾವು ಸೃಷ್ಟಿ ಮಾಡಿ ಮಾತಾಡೋದಕ್ಕಿಂತನೂ ವಿ ಕ್ಯಾನ್ ಜಸ್ಟ್ ಆಲ್ಟರ್ ದಿ ಎಕ್ಸಿಸ್ಟಿಂಗ್ ವರ್ಡ್ ಆ್ಯಂಡ್ ಗಿವ್ ನ್ಯೂ ಮೀನಿಂಗ್ಸ್ ಟು ದ್ಯಾಟ್ ಅಲ್ವಾ ಸೊ ಇರೋ ಪದನೇ ಸ್ವಲ್ಪ ಬದಲಾಯಿಸಿದಾಗ ಅಲ್ಲಿಗೆ ಅದು ಹೊಸ ಇನ್ವೆನ್ಷನ್ಸ್ ಆಫ್ ವರ್ಡ್ಸ್ ಬೇಡ ಅಲ್ಲಿ ಸೊ ಇರೋದನ್ನು ಆಲ್ಟರ್ ಮಾಡಿದಾಗ ದಟ್ ಈಸ್ ಎನಫ್ ಫಾರ್ ಅಸ್ ಸೊ ಲೆಟ್ ಅಸ್ ಸಿ ನೌ ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಟ್ ಅಂತ ಅಂದ್ರೇನು ಬೆಳೆಸೋದು ಅಂದ್ರೇನು ನಾಟ್ ಓನ್ಲಿ ಟು ಬಿಲ್ಡಿಂಗ್ ಓಕೆ ಸೊ ಕನ್ಸ್ಟ್ರಕ್ಟ್ ಅಂತ ಹೇಳಿದ್ರೆ ಏನಾದರೂ ಒಂದು ಶೇಪ್ ಕೊಟ್ಟು ಫಾರ್ಮ್ ಕೊಟ್ಟು ಅದನ್ನು ಕನ್ಸ್ಟ್ರಕ್ಟ್ ಮಾಡೋ ಅಂಥದ್ದು ನ್ಯಾಚುರಲಿ ದಿಸ್ ಈಸ್ ಕನ್ಸ್ಟ್ರಕ್ಟ್ ಸೊ ಇದ್ರ ಟೆನ್ಸ್ ಫಾರ್ಮ್ಸ್ ಬಂದು ಕನ್ಸ್ಟ್ರಕ್ಟಿಂಗ್ ಕನ್ಸ್ಟ್ರಕ್ಟೆಡ್ ಇದೆಲ್ಲ ಏನೇ ಇರಲಿ ಬಟ್ ದೇ ಆರ್ ಆಲ್ ವರ್ಬ್ಸ್ ಓನ್ಲಿ ಇದನ್ನು ನಾನು ನೌನ್ ಮಾಡಬೇಕು ಅಂತ ಹೇಳಿದ್ರೆ ಐ ಮಸ್ಟ್ ಯೂಸ್ ಅ ಸಫಿಕ್ಸ್ ಅಂತ ಅಂದ್ರೇನು ದೇ ಆರ್ ದ ಲೆಟರ್ಸ್ ದಟ್ ಆರ್ ಯೂಸ್ಡ್ ಅಟ್ ದಿ ಎಂಡ್ ಆಫ್ the word to change the meaning as well as the form okay now construct na noun ಮಾಡೋದು ಹೇಗೆ construction ಓಕೆ ಸರಿ ಈಗ ಕ್ವಾಲಿಟಿ ಆಗಿ ಮಾಡೋದು ಹೇಗೆ ಅಂದರೆ ಅಲ್ಲಿ ಒಂದು ಇದು ಅಡ್ಜೆಕ್ಟಿವ್ ಆದಮೇಲೆ ಒಂದು ನೌನ್ ಬರಲೇಬೇಕು ಸೊ ವಾಟ್ ಡು ಐ ಆ್ಯಡ್ CONSTRUCTIVE. This IVE, ION, they are all called as suffixes. Okay? Constructive. ನಾವು ಯಾವಾಗಲೂ ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಮಾಡಬೇಕು. ಕನ್ಸ್ಟ್ರಕ್ಟ್ ಅನ್ನೋದು ಮಾಡು ಅಂತ ಹೇಳಿ ಕನ್ಸ್ಟ್ರಕ್ಷನ್ ಅಂತ ಅಂದರೆ ಏನು ಕಂಪ್ಲೀಟ್ ಆಗಿ ಒಂದು ಶೇಪ್ ಇರೋ ಅಂಥದ್ದು ಆ್ಯಂಡ್ ಕನ್ಸ್ಟ್ರಕ್ಟಿವ್ ಅಂತ ಅಂದರೆ ಪ್ರೋಗ್ರೆಸಿವ್ ಆಗಿರೋ ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಅಂದರೆ ಒಳ್ಳೆಯದ್ರ ಕಡೆ ನಾವು ಗಮನ ಕೊಡೋವಂಥದ್ದು. ಅದನ್ನು ಆಡ್ವರ್ಬ್ ಹೇಗೆ ಆಡ್ವರ್ಬ್ ತೋರಿಸೋದು ಮ್ಯಾನರ್ನ, ಆ ವರ್ಬ್ ಹೇಗೆ ಮಾಡ್ತಿದೆ ಅನ್ನೋ ಮ್ಯಾನರ್ನ ತೋರಿಸೋದು ಆಡ್ವರ್ಬ್. ಓಕೆ, ಸೊ ನಾವು ಕನ್ಸ್ಟ್ರಕ್ಟಿವ್ ಅಂತ ಅಂದಾಗ ವೆನ್ ಐ ಸೇ constructively adding one ly, this becomes an adverb. Okay, ಈಗ now I'll give you certain other examples. ಆವಾಗ ನಿಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಆಲ್ ರೈಟ್, ಮೇ ಬಿ ಕನ್ಸಿಡರ್. ನಾವು ಕನ್ಸಿಡರೇಷನ್ ಈ ನೌನ್ ಫಾರ್ಮಲ್ಲಿ ತಗೊಳ್ಳೋಣ. ಯಾವಾಗಲೂ ವರ್ಬಲ್ಲೇ ಇರಬೇಕು ಅಂತ ಏನಿಲ್ಲ. ನಾವು ವಿ ವಿಲ್ ಚೇಂಜ್ ಇಟ್ಸ್ ಫಾರ್ಮ್ ಟು ದಿ ರಿಕ್ವೈರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ಕನ್ಸಿಡರೇಷನ್ ಅನ್ನೋವಾಗ ಈ ION ಅಂತ ಅಂದರೆ ಅದು ಹೆಸರು ಬಂದುಬಿಡ್ತು, ಕನ್ಸಿಡರೇಷನ್. ಓಕೆ, ಸೊ ಹಾಗಾಗಿ ಅದರ ಮೂಲ ಪದವಾಗಿ ನಾನು ಏನು ಮಾಡಬೇಕು, ಅದನ್ನು ಇದೇನಿದೆ ಸಫಿಕ್ಸಸ್ಸನ್ನು ಐ ರಿಮೂವ್ ದೆಮ್. ಸೊ ಐ ಮೇಕ್ ಇಟ್ ಆಸ್ ಕನ್ಸಿಡರ್. ಕನ್ಸಿಡರ್ ಈಸ್ ಅನ್ ಆ್ಯಕ್ಷನ್, ಪರಿಗಣಿಸಿ. ಕನ್ಸಿಡರ್ ಅಂದರೆ ಪರಿಗಣಿಸೋದು. ಓಕೆ, ಸೊ ಕನ್ಸಿಡರ್ ಈಸ್ ಅ ವರ್ಬ್, ಕನ್ಸಿಡರೇಷನ್ ಈಸ್ ಅ ನೌನ್. ಇನ್ನು adjective ಇದೆಯಾ? ಕನ್ಸಿಡರ್, ಕನ್ಸಿಡರೇಷನ್, ಕನ್ಸಿಡರೇಟಿವ್, ಕನ್ಸಿಡರ್ಡ್ ಇಲ್ಲ.
ಓಕೆ, ಸೊ ಹಾಗಾಗಿ ಈ ಎರಡೂ ಸಹ ಬ್ಲ್ಯಾಂಕ್ ಬರೋ ಚಾನ್ಸಸ್ ಇರುತ್ತೆ. ಎಲ್ಲದಕ್ಕೂ ಕನ್ಸಿಡರೇಟಿವ್ ಅನ್ನೋದು ಬರಲೇಬೇಕು ಅಂತ ಇಲ್ಲ. ಆಲ್ ರೈಟ್, ನೆಕ್ಸ್ಟ್ ಒನ್ ವಿ ಶಾಲ್ ಸೇ ಡೆಸ್ಟ್ರಾಯ್. ಡೆಸ್ಟ್ರಾಯ್ ಅಂದ್ರೇನು? ನಾಶ ಮಾಡೋದು, ಡಿಸ್ಟ್ರಾಯ್. ಓಕೆ, ಅದನ್ನು ನೌನ್ ಫಾರ್ಮ್ ಹೇಗೆ ಮಾಡ್ತೀರಾ? ಇಟ್ ಈಸ್ ಕಾಲ್ಡ್ ಆ್ಯಸ್ ಡಿಸ್ಟ್ರಕ್ಷನ್. ION ಸೇರಿಸ್ದೆ, ವೈ ತೆಗೆದು ಟಿ ಹಾಕಿದೆ, ಡಿಸ್ಟ್ರಕ್ಷನ್ ಆಯಿತು. ಇನ್ನು ಆಡ್ಜೆಕ್ಟಿವ್ ಹೇಗೆ ಬರುತ್ತೆ? ಡಿಸ್ಟ್ರಕ್ಟಿವ್ಲಿ, ವಿನಾಶಕಾರಿ. ಡಿಸ್ಟ್ರಕ್ಟಿವ್ is the adjective and destructively is the adverb. Destructively. Okay, fine. I hope that at least with these examples you have understood something as to how to convert one part of speech to the other parts of speech. Okay, I am telling you that ಎಲ್ಲದಕ್ಕೂ ಎಲ್ಲದರಲ್ಲೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಲ್ಲ. Some of the words can be done into all the 4 parts of speech, but some of them may not have that form at all. Okay, ಆಗ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಮಾಡಬೇಕಾಗತ್ತೆ. ಆಲ್ ರೈಟ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸಲ್ಲಿ ಯಾವ ಥರ ಇರ್ಬೋದು ನಿಮಗೆ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ, ಇಟ್ ಮೇ ಬಿ ಫೈಂಡಿಂಗ್ ಔಟ್ ದಿ ಎರರ್ ಅಥವಾ ಅದನ್ನು fill in the blanks from the right option ಅಂತಾನು ಇರಬಹುದು. Let us see. Okay, the dash of the students was very poor today. Options. What do you write here? The dash of the students was very poor today. ಇವತ್ತು ವಿದ್ಯಾರ್ಥಿಗಳು ಅವರ ಒಂದು ಅಟೆಂಡೆನ್ಸ್ ವಾಸ್ ವೆರಿ ಪುವರ್, ಬಂದೇ ಇರಲಿಲ್ಲ. ಅಟೆಂಡ್ ಅನ್ನೋದು ವರ್ಬ್, ಅಟೆಂಟಿವ್ ಅನ್ನೋದು ಆಡ್ಜೆಕ್ಟಿವ್. ಇದನ್ನು ಹೇಗೆ ಮಾಡ್ಬೋದು? ದ ಸ್ಟೂಡೆಂಟ್ಸ್ ವೇರ್ ವೆರಿ ಅಟೆಂಟಿವ್ ಇನ್ ದ ಕ್ಲಾಸ್. The students, that is a noun. ಹೇಗಿದ್ರು ಕ್ಲಾಸಲ್ಲಿ? They were very attentive in the class. Okay, and the attendance of the students, ಇಲ್ಲಿ noun ಬರಬೇಕು. The attendance of the students was very poor today. So this is the noun. Okay, how did the students listen? How were the students in the class? ಹೇಗೆ ಕೂತಿದ್ರು ಅಂತಂದರೆ, the students were sitting attentively in the class. ಅಂದರೆ ಪೂರ್ತಿ ಫೋಕಸ್ಡ್ ಆಗಿ they were sitting attentively. So ly ಇರೋದ್ರಿಂದ this is the adverb. ive ಇರೋದ್ರಿಂದ it is the adjective. ance ಇರೋದ್ರಿಂದ this is the noun. ಓಕೆ, ಸೊ ಯು ಸಿ ಹೌ ಅದು ಅಟೆಂಡ್ ಇದ್ದಿದ್ರೆ ಬೇರೆ ಸೆಂಟೆನ್ಸೇ ಬೇರೆ ಆಗ್ತಾ ಇತ್ತು. ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ಅಟೆಂಡ್ ದ ಕ್ಲಾಸ್ ಟುಡೇ, ಸೇಮ್ ಮೀನಿಂಗ್ ಬರೋ ಥರ. ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ಅಟೆಂಡ್, ಅದನ್ನು ವರ್ಬ್ ಫಾರ್ಮ್ಗೆ ತರಬೇಕು ಅಂತ ಹೇಳಿದ್ರೆ. ಇನ್ನು ದ ಸ್ಟೂಡೆಂಟ್ಸ್ ವೆರ್ ಅಟೆಂಟಿವ್ ಇನ್ ದ ಕ್ಲಾಸ್, ಅಡ್ಜೆಕ್ಟಿವ್. ದ ಸ್ಟೂಡೆಂಟ್ಸ್ ಸ್ಯಾಟ್ ಅಟೆಂಟಿವ್ಲಿ ಇನ್ ದ ಕ್ಲಾಸ್, ಅಡ್ವರ್ಬ್. ದಿ ಅಟೆಂಡೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ವಾಸ್ ವೆರಿ ಬ್ಯಾಡ್, ನೌನ್. ಆಲ್ ರೈಟ್, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಬಿ ವೆರಿ ಲೈಕ್, ಅದು ಮ್ಯಾಥಮ್ಯಾಟಿಕ್ಸ್ ಥರ ಎಲ್ಲ ಯಾವ ಫಾರ್ಮ್ಗೆ ಯಾವಾಗ ಏನು ಕೊಟ್ಟರು ಸಹ ಯು ಮಸ್ಟ್ ಬಿ ಏಬಲ್ ಟು ಸ್ವಿಚ್. ಓಕೆ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ನಿಮಗೆ ಅದನ್ನು ಕನ್ವರ್ಟ್ ಮಾಡೋ ಎಬಿಲಿಟಿ ಬಂತು ಅಂತ ಹೇಳಿದ್ರೆ ಯು ಆರ್ ಸರ್ಟನ್ಲಿ ಗುಡ್ ಇನ್ ವೊಕ್ಯಾಬ್ಯುಲರಿ ಬಿಲ್ಡಿಂಗ್. Is it clear to you? So please practice this. Don't neglect this. ಯಾಕೆ ಅಂತಂದರೆ ಈ ಫಾರ್ಮ್ಯಾಟ್ಸ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಇಲ್ಲಿ ನಾನು ಏನು ಹಾಕಬೇಕು, ವೆನ್ ಯು ಸ್ಪೀಕ್ ಆಲ್ಸೋ ನೀವು ತಪ್ಪಾಗಿ ಸುಮ್ಮನೆ ಅಟೆಂಡ್ ಇದ್ದರೆ ಸಾಲದು. ಅಲ್ಲಿ ಅಟೆಂಟಿವ್, ಅಟೆಂಡೆನ್ಸ್ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಹೌ ವಿಲ್ ಯು ಫ್ರೇಮ್ ಯುವರ್ ವರ್ಡ್ಸ್ ವೈಲ್ ಟಾಕಿಂಗ್ ಆರ್ ವೈಲ್ ರೈಟಿಂಗ್ ಆರ್ ವೈಲ್ ಅಟೆಂಡಿಂಗ್ ಯುವರ್ ಎಕ್ಸಾಮ್ಸ್? ಸೊ ಹಾಗಾಗಿ ಇದೆಲ್ಲ ಬೇಸಿಕ್ಸ್.
You must give importance to all these things. Okay, we'll take another example. ಒಂದು ಮಿಸ್ಟೇಕ್ ಇದೆ, ಯು ಪ್ಲೀಸ್ ಫೈಂಡ್ ಇಟ್ ಔಟ್. ಓಕೆ, ಇಲ್ಲಿ ಎರರ್ ಇದೆ. ವೇರ್ ಈಸ್ ದಿ ಎರರ್? ನಿಮ್ಮ ಕ್ವೆಶನ್ಸಲ್ಲಿ ಫ್ರೀಕ್ವೆಂಟಾಗಿ ವಾಟ್ ಡು ದೇ ಆಸ್ಕ್? ದೇರ್ ಮೇ ಬಿ ಆ್ಯನ್ ಎರರ್ ಇನ್ ಯೋರ್ ಸೆಂಟೆನ್ಸಸ್. ಸ್ಪಾಟ್ ದಿ ಎರರ್ ಆ್ಯಂಡ್ ಪುಟ್ ದಿ ರೈಟ್ ಆಪ್ಷನ್. ಓಕೆ, ಶಿ ವಾಸ್ ಆ್ಯನ್ ಇಂಟೆಲಿಜೆನ್ಸ್ ಗರ್ಲ್. ಕರೆಕ್ಟಾ? ಶಿ ವಾಸ್ ಆ್ಯನ್ ಇಂಟೆಲಿಜೆನ್ಸ್ ಗರ್ಲ್ ಅಂದರೆ ಅಲ್ಲೇನು ಬರಬೇಕು ಅಂತ ಇದ್ದರೆ, ವೇರ್ ಈಸ್ ದ ಎರರ್? ಎರರ್ ಈಸ್ ಹಿಯರ್. ಇಂಟೆಲಿಜೆನ್ಸ್ ಗರ್ಲ್ ಅಲ್ಲಿ ಏನು ಬರಬೇಕು? ಶಿ ವಾಸ್ ಆ್ಯನ್ ಆಪ್ಷನ್ಸ್. ವರ್ಬ್ ಇಲ್ಲ ಇದಕ್ಕೆ, ಬಿಕಾಸ್ ಇಟ್ಸ್ ಅನ್ ಅಡ್ಜೆಕ್ಟಿವ್, ನೌನ್ ಎಲ್ಲ ಇರುತ್ತೆ, ಬಟ್ ಕೆಲವೊಂದಕ್ಕೆ ವರ್ಬ್ ಇರಲ್ಲ. ಓಕೆ, ಬುದ್ಧಿವಂತಿಕೆ ಅನ್ನೋದನ್ನು ವರ್ಬ್ ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಕಷ್ಟ. ಬುದ್ಧಿ ಮಾಡು, ಬುದ್ಧಿವಂತಿಕೆ ಮಾಡು ಬರೋದಿಲ್ಲ. ಓಕೆ, ನಾವು ಶಿ ವಾಸ್ ಆ್ಯನ್ ಇಂಟೆಲಿಜೆನ್ಸ್ ಗರ್ಲ್ ಅನ್ನೋದು ನೌನ್ ಆಗಿದೆ ಇಲ್ಲಿ. ಈಗ ಗರ್ಲ್ ಅನ್ನೋದು ನೌನ್. ಎಂಥ ಹುಡುಗಿ? ಬುದ್ಧಿವಂತಿಕೆ ಇರೋವಂತಹ ಹುಡುಗಿ. ಓಕೆ, ಸೊ ಇದು ಬುದ್ಧಿವಂತಿಕೆ ಇರೋ ಹುಡುಗಿ ಅಂತ ಹೇಳಿದ್ರೆ ಅಲ್ಲಿ ಕ್ವಾಲಿಟಿ ಬರಬೇಕು ಅಂದರೆ ಇಲ್ಲಿ ಅಡ್ಜೆಕ್ಟಿವ್ ಬರಬೇಕಿತ್ತು, ಬಟ್ ಇಂಟೆಲಿಜೆನ್ಸ್ ಅನ್ನೋದು ನೌನ್. ಸೊ ದಿಸ್ ಈಸ್ ರಾಂಗ್. ಹಾಗಾದರೆ ಅಡ್ಜೆಕ್ಟಿವ್ ಆಗಿ ಇದನ್ನು ಕನ್ವರ್ಟ್ ಮಾಡೋದು ಹೇಗೆ? ಬೈ ರೈಟಿಂಗ್ ಇಟ್ ಆ್ಯಸ್ ಇಂಟೆಲಿಜೆಂಟ್. ದಿಸ್ ಈಸ್ ದಿ ಅಡ್ಜೆಕ್ಟಿವ್. ಸೊ ಶಿ ವಾಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್ ಅಂತ ಹೇಳಿದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ದ ಎರರ್ ಈಸ್ ಇನ್ ದಿಸ್ ಪೋರ್ಷನ್. ಆ್ಯಂಡ್ ಶಿ ಸ್ಪೀಕ್ಸ್ ಇಂಟೆಲಿಜೆಂಟ್ಲಿ. adverb. This is an adverb. ಹೇಗೆ ಮಾತಾಡ್ತಾಳೆ? ಬುದ್ಧಿವಂತಿಕೆಯಿಂದ ಮಾತಾಡ್ತಾಳೆ. ಸೊ ಇದಕ್ಕೆ ವರ್ಬ್ ಇಲ್ಲ. ಫೈನ್. ಹಾಗಾಗಿ ಇಟ್ ಓನ್ಲಿ ಹ್ಯಾಸ್ ಅ ನೌನ್. ಬೈ ಆ್ಯಡಿಂಗ್ ENCE ಯು ಹ್ಯಾವ್ ಮೇಡ್ ಇಟ್ ಇಂಟು ಅ ನೌನ್. ಆ್ಯಂಡ್ ENT ಮಾಡಿ adjective ಆಗಿದೆ. ಆ್ಯಂಡ್ LY ಆ್ಯಡ್ ಮಾಡಿ adverb ಆಗಿದೆ. So I think that this introduction about converting one part of speech to another is sufficient ಅಂತ ಅಂದ್ಕೊಳ್ತೀನಿ. Too much of elaboration ಬೇಡ, ಕನ್ಫ್ಯೂಸ್ ಆಗುತ್ತೆ. Therefore, we will move on to the exercises. Okay, I have brought to you some samples. Now, ಇದು verbs. All these are verbs. These are nouns. These are adjectives. These are adverbs. ಅಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ, some of the words may not have their adverb forms. ಕಂಪಲ್ಸರಿಲಿ adverb form ಇರಲೇಬೇಕು ಅಂತ ಏನಿಲ್ಲ. ಇನ್ ಸಮ್ ಆಫ್ ದೆಮ್ ಅಡ್ಜೆಕ್ಟಿವ್ಸ್ ಮಿಸ್ ಆಗ್ತಿರಬಹುದು, ಅಥವಾ ಇನ್ ಸಮ್ ಆಫ್ ದೆಮ್ ವರ್ಬ್ಸ್ ಫಾರ್ಮೇಷನ್ ಇಲ್ಲದೆ ಇರಬಹುದು. ಅದಕ್ಕೆ ಹೇಳೋದು. ಸೊ ಯು ನೀಡ್ ಟು ಹ್ಯಾವ್ ದ ಪ್ರಾಪರ್ ವೊಕ್ಯಾಬ್ಯುಲರಿ ಥಿಂಕ್, ಅಂದರೆ ಏನು ಅದರ ಒಂದು ನಾಲೆಡ್ಜ್. ಓಕೆ, ಯಾಕೆಂದರೆ ಆಗ ನಿಮಗೆ ಗೊತ್ತಾಗುತ್ತೆ, ಕ್ಯಾನ್ ಐ ಕನ್ವರ್ಟ್ ದಿಸ್ ಇಂಟು ದಿ ಅದರ್ ಫಾರ್ಮ್ಸ್ ಆರ್ ನಾಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾವು ಲೆಟ್ ಅಸ್ ಸಿ. ಆಕ್ಸೆಪ್ಟ್ ಅನ್ನೋದು ವರ್ಬ್, ಒಪ್ಕೊಳ್ಳುವಂಥದ್ದು. ನಾವು ಅದರ್ ದ್ಯಾನ್ ಈ ಫಾರ್ಮ್ಸ್ ನೋಡೋ ಜೊತೆಗೆ ಯು ಆರ್ ಆಲ್ಸೋ ಲರ್ನಿಂಗ್ ನ್ಯೂ ವರ್ಡ್ಸ್. Maybe some of them are very familiar to you, but there are others that are coming up which may not be as familiar also. Okay, now accept anta helidrenu ಒಪ್ಕೊಳ್ಳೋ ಅಂಥದ್ದು. ಅದನ್ನು ನೌನ್ ಫಾರ್ಮ್, ಸಿ ಇದು ರೂಟ್ ಫಾರ್ಮ್. ಓಕೆ, ಇಲ್ಲಿ ANCE ಆ್ಯಡ್ ಮಾಡಿ ಅದನ್ನು ನೌನ್ ಫಾರ್ಮ್ ಮಾಡಿದೆ. ಆಕ್ಸೆಪ್ಟೇಬಲ್ ಮತ್ತು ಸಫಿಕ್ಸ್ ಆ್ಯಡ್ ಮಾಡಿ ABLE. ಒಪ್ಪಿಕೊಳ್ಳುವಂತಹ ಏನು ಅದು ನೌನ್ ಬರಬೇಕು. ಆಮೇಲೆ ಇದು ಒಪ್ಕೊಳ್ಳುವಂತಹ ವಿಷಯ. ಒಪ್ಕೊಳ್ಳುವಂತಹ ಅಂತ
ಅಲ್ಲೇ ಬಿಡೋಕ್ಕಾಗತ್ತಾ? ನೋ. ಸೊ ಒಪ್ಪಿಕೊಳ್ಳುವಂತಹ ಆಕ್ಸೆಪ್ಟೇಬಲ್ ಡಿಸಿಷನ್, ಈ ನಿರ್ಧಾರವನ್ನು ಒಪ್ಪಬಹುದು. ಇಟ್ ಈಸ್ ಅನ್ ಆಕ್ಸೆಪ್ಟೇಬಲ್ ರಿಮಾರ್ಕ್, ಇಟ್ ಈಸ್ ಅನ್ ಆಕ್ಸೆಪ್ಟೇಬಲ್ ಡಿಸಿಷನ್. ಸೊ ಅಲ್ಲಿ ಅಡ್ಜೆಕ್ಟಿವ್ ಆಕ್ಸೆಪ್ಟೇಬಲ್ ಅಂತ ಬಂದಾಗ ನೌನ್ ಬರಲೇಬೇಕು. ವೆದರ್ ಇಟ್ ಈಸ್ ಅ ಪರ್ಸನ್ ಆರ್ ವೆದರ್ ಇಟ್ ಈಸ್ ಅ ಡಿಸಿಷನ್, ವಾಟ್ ಎವರ್, ಸಮ್ ನೌನ್ ಶುಡ್ ಬಿ ದೇರ್. ಓಕೆ, ದೆನ್ ಅಚೀವ್ ಅನ್ನೋದು ವರ್ಬ್, ಸಾಧಿಸೋದು. ಅಚೀವ್ಮೆಂಟ್ ಸಾಧನೆ. ಓಕೆ, ಅಚೀವೇಬಲ್ ಸಾಧಿಸಬಹುದಾದ, ಅಚೀವೇಬಲ್ ಸಾಧಿಸಬಹುದಾದ. ಸೊ ದೇರ್ ಯು ಸಿ ಆ್ಯಕ್ಟಿವ್ಗೆ ಅಲ್ಲೇನು ನಿಮಗೆ ಸಫಿಕ್ಸ್ ಇಲ್ಲ. ಅಚೀವ್ಮೆಂಟ್, ಪ್ಲೀಸ್ ರಿಮೆಂಬರ್, ಈ MENT, ANCE, ABLE, ION ಇವೆಲ್ಲನೂ ಸಹ ಇಟ್ ಮೇಕ್ಸ್ ದ ವರ್ಡ್ ಇನ್ ಟು ಅ ನೌನ್ ಆರ್ ಇಟ್ಸ್ ಅಡ್ಜೆಕ್ಟಿವ್ ಫಾರ್ಮ್. ದೇ ಆರ್ ಕಾಲ್ಡ್ ಆಸ್ ಸಫಿಕ್ಸಸ್. ವೆರಿ ವೆರಿ ಇಂಪಾರ್ಟೆಂಟ್. ಸಮ್ ಆಫ್ ದಿ ಇಂಪಾರ್ಟೆಂಟ್ ಸಫಿಕ್ಸಸ್ ಯಾವುದು ಅಂತ ಹೇಳಿದ್ರೆ, ಫಾರ್ ಅಗೇನ್ ಯೋರ್ ರೆಫರೆನ್ಸ್, ದೇ ಆರ್ ED, consider, considered. Okay, then ION. Example, introduce, introduction, ION, TION, SION, ITY, able, ability, LITY. All right, ANCE, attendance, MENT, encouragement. Okay, and similarly we have many others also coming up. We'll see as we progress there. Any SS irutte, yes, LESS. Okay, so there are many suffixes, but ಸಾಧಾರಣವಾಗಿ ನಾವು ಯೂಸ್ ಮಾಡೋದೆಲ್ಲ ಈ ಥರ ಸಫಿಕ್ಸಸ್ ಇಂದ ಯೂಸ್ ಮಾಡ್ತೀವಿ. ನಾವು ಯು ಸಿ ಆ್ಯಕ್ಟ್ ವರ್ಬ್, ION ಸೇರಿಸ್ತೀವಿ, ಆ್ಯಕ್ಷನ್. IVE ಸೇರಿಸ್ತೀವಿ, ಆ್ಯಕ್ಟಿವ್. ಆ್ಯಕ್ಟಿವ್ಲಿ LY ಸೇರಿಸಿದಾಗ ಇಟ್ ಬಿಕಮ್ಸ್ ಅನ್ adverb. ಆ್ಯಕ್ಟ್ ವರ್ಬ್, ಆ್ಯಕ್ಷನ್ ಆಸ್ ಅ ನೌನ್, ದೆನ್ ಆ್ಯಕ್ಟಿವ್ ಆಸ್ ಅನ್ adjective, ಆ್ಯಕ್ಟಿವ್ಲಿ ಆಸ್ ಅ adverb. ಅಡ್ಮೈರ್, ಅಡ್ಮೈರ್ ಅಂದರೆ ಯಾರನ್ನಾದರೂ ಮೆಚ್ಕೊಳ್ಳೋ ಅಂಥದ್ದು, ಅವ್ರನ್ನ ಒಂದು ಪ್ರಶಂಸನೆ ಮಾಡೋದು, ಆ್ಯಪ್ರಿಷಿಯೇಟಿಂಗ್, ಅಡ್ಮೈರ್. ಅದಕ್ಕೆ TION ಸೇರಿಸಿದಾಗ ಅಡ್ಮಿರೇಷನ್, ಅಡ್ಮಿರೇಬಲ್, ಅಡ್ಮಿರೇಬ್ಲಿ ಇದೆ. ಆಲ್ ರೈಟ್, ಬಟ್ ಸಮ್ಟೈಮ್ಸ್ ದೇ ಮೇ ನಾಟ್ ಯೂಸ್ ಇಟ್ ಆಲ್ಸೋ. ಅಡ್ಮಿರೇಬ್ಲಿ ಸಹ ಇದೆ. ಓಕೆ, ದೆನ್ ಇಲ್ಲಿ ನೋಡಿ ಸ್ಲೈಟ್ ಚೇಂಜ್. ವರ್ಬ್ ಬಂದಾಗ SE, ಅಡ್ವೈಸ್ ಆ್ಯಸ್ ಅನ್ ಆ್ಯಕ್ಷನ್. ಆದರೆ ನೌನ್ ಬಂದಾಗ CE. ರಿಮೆಂಬರ್ ದ್ಯಾಟ್. ಪ್ರಾಕ್ಟೀಸ್ಗೂ ಅದೇ ಥರ ಬರುತ್ತೆ. PRACTISE ಆ್ಯಸ್ ಅ ವರ್ಬ್, PRACTICE ಆ್ಯಸ್ ಅ ನೌನ್. ಓಕೆ, ಆ್ಯಂಡ್ ಅಡ್ಜೆಕ್ಟಿವ್ ಏನು ಬರುತ್ತೆ? ಪ್ರಾಕ್ಟಿಕಲ್, ಪ್ರಾಕ್ಟಿಕಲಿ. ದಿಸ್ ಇಸ್ ಜಸ್ಟ್ ಅನದರ್ ಎಕ್ಸಾಂಪಲ್. ಅಡ್ವೈಸ್ ಅಂದರೆ ಅಲ್ಲಿ CE ಬಂದು ನೌನ್ ತಗೊಳತ್ತೆ, SE ಬಂದಾಗ ವರ್ಬ್ ಆಗತ್ತೆ. ದಟ್ ಯು ಮಸ್ಟ್ ಮೇಕ್ ಅ ನೋಟ್ ಆಫ್. ಅಡ್ವೈಸ್ ಆ್ಯಂಡ್ ಪ್ರಾಕ್ಟೀಸ್, ದೆನ್ ಅಡ್ವೈಸ್ ಆ್ಯಂಡ್ ಪ್ರಾಕ್ಟೀಸ್, ಅಡ್ವೈಸೇಬಲ್, ಪ್ರಾಕ್ಟಿಕಲ್, ಅಡ್ವೈಸೇಬ್ಲಿ ಇಲ್ಲ. ದೇರ್ಫೋರ್ ಪ್ರಾಕ್ಟಿಕಲ್, ಪ್ರಾಕ್ಟಿಕಲಿ ಇದೆ. ದೆನ್ ಅಮಾಸ್, ಅಮಾಸ್ ಅಂದ್ರೇನು? ಶೇಖರಣೆ ಮಾಡ್ಕೊಳ್ಳೋವಂಥದ್ದು. ತುಂಬ ಗುಂಪು ಅಂದರೆ ವಾಟ್ ಯು ಕಾಲ್ ಲೈಕ್ ಅಮಾಸಿಂಗ್ ಹ್ಯೂಜ್ ವೆಲ್ತ್ ಅಂತ ಹೇಳಿದ್ರೆ, ಶ್ರೀಮಂತಿಕೆ ಏನಂದರೆ ಏನು? ಹಣ ಗಿಣ ಎಲ್ಲನೂ ಸಹ. ಅಮಾಸಿಂಗ್ ಅಂದರೆ ಹೋಲ್ಡಿಂಗ್. ಓಕೆ, ಗ್ಯಾದರಿಂಗ್ ಅಂದರೆ ತುಂಬ ಕಲೆಕ್ಟ್ ಮಾಡ್ತಾ ಇರೋದನ್ನ ಅಮಾಸಿಂಗ್ ಅಂತೇವೆ. ದೇರ್ ಇಸ್ ನೋ ಲಿಮಿಟ್ ಅಟ್ ಆಲ್. ಸೊ ದೆನ್ ಅದನ್ನು ನೌನಲ್ಲಿ ಏನಂತೀವಿ? ಮಾಸ್. ಅಡ್ಜೆಕ್ಟಿವ್ ಅಲ್ಲಿ ಮ್ಯಾಸಿವ್, ವೆರಿ ಬಿಗ್, ವೆರಿ ಹ್ಯೂಜ್, ಆ್ಯಂಡ್ ಮ್ಯಾಸಿವ್ಲಿ ತುಂಬ ದೊಡ್ಡದಾಗಿ ಇರುವಂಥದ್ದು ಮ್ಯಾಸಿವ್ಲಿ. ಅಟ್ರ್ಯಾಕ್ಟ್, ಆಕರ್ಷಿಸುವುದು. ಅಟ್ರಾಕ್ಷನ್, ಆಕರ್ಷಣೆ. ಅಟ್ರಾಕ್ಟಿವ್, ಆಕರ್ಷಕ. ಓಕೆ, ಅಟ್ರಾಕ್ಟಿವ್ಲಿ ಇಟ್ಸ್ ದೇರ್, ಅಡ್ವರ್ಬ್ ಇಸ್ ದೇರ್, ಅಟ್ರಾಕ್ಟಿವ್ಲಿ ಅನ್ನೋದು ಇದೆ. ಸೊ ಐ ಹೋಪ್ ಯು ಆರ್ ಆಲ್ ಕ್ಲಿಯರ್ ವಿತ್ ದಿಸ್. ಈಗ ನಿಮಗೆ ಇದರಲ್ಲಿ ಎಲ್ಲನೂ ಕೊಡದೆ, ಈವನ್ ಇಫ್ ಐ ಗಿವ್ ಯು ಸಮ್ ಒನ್ ಯಾವುದಾದ್ರೂ ಇದನ್ನು ಕೊಟ್ಬಿಟ್ಟು ಯು ಕನ್ವರ್ಟ್ ಇಟ್ ಇನ್ ಟು ದಿ ಡಿಫ್ರೆಂಟ್ ಅದರ್ ಫಾರ್ಮ್ಸ್ ಅಂತ ಹೇಳಿದ್ರೆ, ಯು ಮಸ್ಟ್ ಬಿ ಏಬಲ್ ಟು ಡೂ ಇಟ್ ವೆರಿ ಈಸಿಲಿ ವಿಥೌಟ್ ಥಿಂಕಿಂಗ್ ಮಚ್. ತುಂಬ ತಲೆ ಕೆಡಿಸ್ಕೊಳ್ದೆ ಅದು ಇಮ್ಮಿಡಿಯೇಟಾಗಿ ನಿಮ್ಗೆ ಬರ್ತಿದೆ ಅಂತ ಹೇಳಿದ್ರೆ ಯು ಆರ್ ವೆರಿ ಗುಡ್ ಇನ್ ಯುವರ್ ವೊಕ್ಯಾಬ್ಯುಲರಿ ಅಂತ ಅರ್ಥ. ಸೊ ಪ್ಲೀಸ್ ಟೇಕ್ ಯುವರ್ ಟೆಸ್ಟ್ ಇನ್ ದಿಸ್. Now, believe as a verb. Now, as a noun, what is it? Believe ಅನ್ನೋದು ನಂಬು, ಆಕ್ಷನ್, ನಂಬೋದು. ದಟ್ ಈಸ್ ಬಿಲೀವ್. ನಂಬಿಕೆ, ಬಿಲೀಫ್.
ಬಿಲೀವೆಬಲ್, ನಂಬಬಹುದಾದ. ಎಂಥದ್ದು ಇದೆಲ್ಲ ವಿಷಯ? ನಂಬಬಹುದಾದ ಅಂತ ಹೇಳಿ ಬಿಲೀವೆಬಲ್. ಬ್ಲ್ಯಾಕನ್ ಅಂತ ಹೇಳಿದ್ರೆ ಕಪ್ಪು ಮಾಡೋದು, ಬ್ಲ್ಯಾಕನ್. ಬ್ಲ್ಯಾಕ್ನೆಸ್ ಅಂತ ಹೇಳಿದ್ರೆ ಡಾರ್ಕ್ನೆಸ್, ಕಪ್ಪು. ಬ್ಲ್ಯಾಕ್ ಈಸ್ ಅನ್ ಆಡ್ಜೆಕ್ಟಿವ್, ಕಪ್ಪಗಿರುವಂಥದ್ದು, ಕಪ್ಪದಾದ, ಬ್ಲ್ಯಾಕ್. ನಾವು ಯು ಸಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ನೋಡಿ ಇಲ್ಲಿ. ಬ್ರೀದ್, ಬ್ರೀದ್ ಈಸ್ ಅ ವರ್ಬ್, ಉಸಿರಾಡು, ವರ್ಬ್. ಬ್ರೆತ್, how do you pronounce this? It is breath, usiru, breath, noun form. Breathing, breathing alla, breathing. ಓಕೆ, ಸೊ ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ ಅಂದರೆ ಉಸಿರಾಟ ಮಾಡೋಂತಹ ಎಕ್ಸಸೈಸಸ್ಸನ್ನು ಮಾಡಿ. ಬ್ರೀದಿಂಗ್ಲಿ ಇಲ್ಲ. ಸೊ ದೇ ಫೋರ್ ಯು ವೋಂಟ್ ಹ್ಯಾವ್ ಫಾರ್ ಆಲ್ ದೀಸ್. ಓಕೆ, ಸೊ ಪ್ರೊನೌನ್ಸಿಯೇಷನ್ ಬ್ರೀದ್, ಇ ಈಸ್ ಸೈಲೆಂಟ್. ಓಕೆ, ಆ ಬ್ರೆತ್ ಅನ್ನೋದು ಸಹ ಅಲ್ಲ, ಅದು ಪ್ರೊನೌನ್ಸಿಯೇಷನ್ ಹಾಗೆ ಬರುತ್ತೆ, ಅದು ಬ್ರೀದ್ ಅಂತ ಹೇಳಿ. ಬಟ್ ಬ್ರೆತ್ ಆ್ಯಂಡ್ ಬ್ರೀದಿಂಗ್. ಓಕೆ, ದೆನ್ ಬೋರ್. ಬೋರ್ ಅಂತ ಹೇಳಿದ್ರೆ ಎನಿಥಿಂಗ್ ದಟ್ ಈಸ್ ಬೋರಿಂಗ್, ಅಥವಾ ಬೋರ್ ಅಂದರೆ ಟು ಡಿಗ್ ಆಲ್ಸೋ, ಟೂ ಮೀನಿಂಗ್ಸ್ ಅದೇ. ಸೊ ನಾನ್ ಫಾರ್ಮ್ ಏನು ಬರುತ್ತೆ? ಬೋರ್ಡಮ್. ಸೊ ಯು ಸಿ ಇನ್ನೊಂದು ಇದೇ ಥರ ಅಂತ ಹೇಳಿದ್ರೆ ಫ್ರೀ. ಫ್ರೀ ಈಸ್ ಅ ವರ್ಬ್, ಫ್ರೀಡಮ್ ಈಸ್ ಅ ನೌನ್. ಓಕೆ, ಬೋರಿಂಗ್ ಅಂತ ಇದೆ. ಸೊ ಅದಕ್ಕೆ ಅಡ್ಜೆಕ್ಟಿವ್ ಇಲ್ಲ, ಫ್ರೀಯಿಂಗ್, ಫ್ರೀಯಿಂಗ್ಲಿ ಅನ್ನೋದು ಇಲ್ಲ. ಬೋರಿಂಗ್ ಅಡ್ಜೆಕ್ಟಿವ್ ಇದೆ, ಬೋರಿಂಗ್ಲಿ ಅಡ್ವರ್ಬ್. ಫೈನ್. ದೆನ್ ಚಿಯರ್ ಅಂದರೆ ಒಳ್ಳೆ ಖುಷಿಯಾಗಿರೋವಂಥದ್ದು, ಚಿಯರಿಂಗ್ ಅದರ್ಸ್. ದೆನ್ ಚಿಯರ್ಫುಲ್ನೆಸ್, ಇಲ್ಲಿ NESS ಆ್ಯಡ್ ಮಾಡಿದ್ದೀವಿ. ಚಿಯರ್ಫುಲ್, ಚಿಯರ್ಫುಲ್ಲಿ. ಹೇಗೆ? ಶಿ ಲಾಫ್ಡ್ ಚಿಯರ್ಫುಲ್ಲಿ. ಚೂಸ್, ಆಯ್ಕೆ ಮಾಡೋದು. ಚಾಯ್ಸ್, ಆಯ್ಕೆ. ಚೋಸನ್, ಆಯ್ಕೆಯಾದ, ಚೋಸನ್ಲಿ ಇಲ್ಲ. ಕನ್ಫ್ಯೂಸ್, ಇನ್ನೊಬ್ಬನ ಅಂದರೆ ಏನು? ದ್ವಂದ್ವಗೊಳಿಸೋದು. ಕನ್ಫ್ಯೂಷನ್ ಬೈ ಆ್ಯಡಿಂಗ್ ION, ಕನ್ಫ್ಯೂಸ್ಡ್. ಓಕೆ, ಸೊ ದಿಸ್ ಈಸ್ ಅ ವೆರಿ ಕನ್ಫ್ಯೂಸ್ಡ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಕನ್ಫ್ಯೂಸಿಂಗ್ ಅಥವಾ ಕನ್ಫ್ಯೂಸ್ಡ್ ಕಾನ್ಸೆಪ್ಟ್ ಅಂತ. ಹೇಗಿದೆ? ಈಸ್ ಅ ಕನ್ಫ್ಯೂಸ್ಡ್ ಮ್ಯಾನ್ ಅಂತ ಹೇಳಿದಾಗ ಎಂಥ ವ್ಯಕ್ತಿ? ಕನ್ಫ್ಯೂಸ್ಡ್ ಆಗಿರೋ ವ್ಯಕ್ತಿ. ಸೊ ಕನ್ಫ್ಯೂಸಿಂಗ್ಲಿ ಇದೆ, ಬಟ್ ನಾಟ್ ವೆರಿ ರೆಗ್ಯುಲರ್ಲಿ ಯೂಸ್ಡ್. ಆಲ್ ರೈಟ್. ದೆನ್ ನೆಕ್ಸ್ಟ್ ಒನ್, ಕನ್ಸೋಲ್. ಕನ್ಸೋಲ್ ಅಂತ ಅಂದ್ರೇನು? ಸಮಾಧಾನ ಮಾಡೋವಂಥದ್ದು, ಸಾಂತ್ವನ ಮಾಡೋವಂಥದ್ದು. ಕನ್ಸೋಲ್, ಕಾನ್ಸಲೇಷನ್, ಕನ್ಸೋಲ್, ಸಮಾಧಾನಕರವಾದ ಬಹುಮಾನ, ಕಾನ್ಸಲೇಷನ್ ಪ್ರೈಸ್. ಕನ್ಸೋಲ್ಡ್. ಓಕೆ, ಶಿ ಈಸ್ ಅ ಕನ್ಸೋಲ್ಡ್ ಹ್ಯೂಮನ್ ಬೀಯಿಂಗ್, ಸಮಾಧಾನವಾದ ಹ್ಯೂಮನ್ ಬೀಯಿಂಗ್. ಸೊ ಕನ್ಸೋಲಿಂಗ್ಲಿ ಅನ್ನೋದಿದೆ, ಬಟ್ ರೇರ್. ದೆನ್ ಕ್ರಿಯೇಟ್, ವಿ ಹ್ಯಾವ್ ಡನ್ ದಿಸ್. ಕ್ರಿಯೇಟ್, ಕ್ರಿಯೇಷನ್, ಕ್ರಿಯೇಟಿವ್, ಕ್ರಿಯೇಟಿವ್ಲಿ, LY ಮಾಡಿದ್ರೆ ಸಾಧಾರಣವಾಗಿ ಅಡ್ವರ್ಬ್. ಕರ್ಸ್ ಅಂತ ಹೇಳಿದ್ರೆ ಶಾಪ. ಅಗೇನ್ ಸಿ, ಇದು ನೋಡಿ, ವರ್ಬಲ್ಲೂ ಅದೇ, ನೌನಲ್ಲೂ ಅದೇ. ಸೊ ಯು ಮಸ್ಟ್ ನೋ ವೇರ್ ಟು ಪುಟ್ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ರಾಮ ಕರ್ಸ್ಡ್ ದ ಡೆಮನ್ ಅಂತ ಅಂದಾಗ, ರಾಕ್ಷಸನ್ನ ರಾಮ ಕರ್ಸ್ ಮಾಡ್ದ, ರಾಮ ಕರ್ಸ್ಡ್ ದ ಡೆಮನ್ ಅನ್ನೋವಾಗ ಆ ಕರ್ಸ್ ಬಂದು ವರ್ಬ್ ಆಗ್ತಿದೆ. ಆಲ್ ರೈಟ್. ಸೊ ಶಿ ಗೇವ್ ಅ ಕರ್ಸ್, ರಾಮ ಗೇವ್ ಅ ಕರ್ಸ್ ಅಂತ ಅಂದರೆ ರಾಮ ಶಾಪವನ್ನು ಕೊಟ್ಟ ಅಂತ ಹೇಳಿದಾಗ ರಾಮ ಗೇವ್ ಅ ಕರ್ಸ್, ಅಲ್ಲಿ ಆ ಕರ್ಸ್ ಬಂದು ನೌನ್ ಆಗತ್ತೆ. ಸೊ ಸೇಮ್ ವರ್ಡೇ ಪೊಸಿಷನ್ಸ್ ಡಿಫ್ರೆಂಟ್ ಆದಾಗ ಸೆಂಟೆನ್ಸಲ್ಲಿ ಅದರ ರೋಲ್ಸು ಸಹ ಬೇರೆ ಬೇರೆ ಆಗುತ್ತೆ. ಸೊ ಕರ್ಸ್ ಇಸ್ ದ ಸೇಮ್ ವೆದರ್ ಈಸ್ ಅ ವರ್ಬ್ ಆರ್ ಆಸ್ ಅ ನೌನ್. ಕರ್ಸ್ಡ್, ಕರ್ಸ್ಡ್ ಅಂದರೆ ಶಪಿತವಾದ, ಇಟ್ಸ್ ಅ ಕರ್ಸ್ಡ್ ಥಿಂಗ್. ಕರ್ಸ್ಡ್ ಥಿಂಗ್, ಶಾಪಿತವಾದ ಒಂದು ವ್ಯಕ್ತಿ. ಡೆಫನ್, ಡೆಫನ್ ಅಂತಂದರೆ ಕಿವಿ ಹೋಗೋ ಥರ ಸೌಂಡ್ ಮಾಡೋದು, ದಟ್ ಈಸ್ ಡೆಫನ್. ದೆನ್ ಡೆಫ್ನೆಸ್, ಕೇಳಿಸ್ತಾ ಇರೋದು. ಡೆಫ್ ಅಂತಂದ್ರೇನು? ಆಡ್ಜೆಕ್ಟಿವಲ್ಲಿ ಡೆಫನಿಂಗ್, ನಾಟ್ ಡೆಫ್, ಡೆಫನಿಂಗ್ ಆ್ಯಂಡ್ ಡೆಫನಿಂಗ್ಲಿ. ಓಕೆ, ದೆನ್ ಡಿಸೈಡ್, ತೀರ್ಮಾನ ಮಾಡೋದು, ಡಿಸೈಡ್. ಡಿಸಿಷನ್ ಬೈ ಆ್ಯಡಿಂಗ್ ION, ಡಿಸೈಸಿವ್, ಬಹಳ ನಿರ್ಧಾರಿತವಾದ ಒಂದು ಸನ್ನಿವೇಶ. ಆ್ಯಂಡ್ ಡಿಸೈಸಿವ್ಲಿ. ಸಮ್ ಆಫ್ ದ ಟೈಮ್ಸ್ ಇಟ್ ಮೇ ಬಿ ಯೂಸ್ಡ್. ಡಿಸೈಸಿವ್ಲಿ ಅನ್ನೋದು ಬಹಳ ರೆಗ್ಯುಲರ್ ಆಗಿ, ದಟ್ಸ್ ವೈ ಐ ಹ್ಯಾವ್ ಜಸ್ಟ್ ಲೆಫ್ಟ್ ದೆಮ್ ಆ್ಯಸ್ ಇಟ್ ಈಸ್. ಇದ್ದರೆ ಬಹಳ ರೆಗ್ಯುಲರ್ ಆಗಿ ಇರೋವಂಥದ್ದಲ್ಲ, ಕಾಮನ್ ಆಗಿ ಬಳಸೋವಂಥದ್ದಲ್ಲ. ದೇರ್ಫೋರ್ ಬಟ್ ಇಟ್ ಈಸ್ ದೇರ್. ಓಕೆ, ದೆನ್ ಡೆಕೋರೇಟ್, ಡೆಕೋರೇಷನ್, ಡೆಕೋರೇಟಿವ್, ಡೆಕೋರೇಟಿವ್ಲಿ. ಓಕೆ, ಡಿಲೈಟ್, ಡೆಕೋರೇಟ್ ಅಂದರೆ ಅಲಂಕಾರ ಮಾಡೋದು.
ಡಿಲೈಟ್ ಅಂತಂದರೆ ಸಂಭ್ರಮಿಸೋದು. ಸೇಮ್ ಲೈಕ್ ಕರ್ಸ್, ಡಿಲೈಟ್, ಐ ಡಿಲೈಟೆಡ್ ಇನ್ ದ ವಿಕ್ಟ್ರಿ. ಸೊ ನಾನು ಖುಷಿ ಪಟ್ಟೆ ಆ ವಿಕ್ಟರಿಯಿಂದ. ಡಿಲೈಟೆಡ್, ಡಿಲೈಟ್ ಅನ್ನೋದು ನೌನ್. ಇಟ್ ವಾಸ್ ಅ ಬಿಗ್ ಡಿಲೈಟ್ ದಟ್ ಯು ಕೇಮ್ ಅಂತ ಅಂದಾಗ ನೀನು ಬಂದಿದ್ದು ಬಹಳ ಖುಷಿ ಆಯಿತು. ಡಿಲೈಟ್, ಡಿಲೈಟ್ಫುಲ್ ಅಂದರೆ ಬಹಳ ಖುಷಿಕರವಾದ, ಆ್ಯಂಡ್ ಡಿಲೈಟ್ಫುಲ್ಲಿ. ಆಲ್ ರೈಟ್, ಸೊ ಇದೆಲ್ಲನೂ ಸಹ ಯು ಕಾಲ್ ದೆಮ್ ಆಸ್ ಸಫಿಕ್ಸಸ್, ly etc. Then the next example here, ಟೇಬಲ್. ಫ್ಯಾಸಿನೇಟ್, ಫ್ಯಾಸಿನೇಟ್ ಅಂತ ಹೇಳಿದ್ರೆ ಏನೋ ಒಂಥರ ಚಮತ್ಕಾರ ಮಾಡೋ ಅಂಥದ್ದನ್ನು. ಫ್ಯಾಸಿನೇಟಿಂಗ್ ಅಂದರೆ ಬಹಳ ಅಟ್ರಾಕ್ಟಿವ್, ಫ್ಯಾನ್ಸಿಫುಲ್ ಆಗಿರೋ ಅಂಥದ್ದು, ಇಂಟ್ರೆಸ್ಟೆಡ್ ಆಗಿರೋದು. ಫ್ಯಾಸಿನೇಟ್, ಫ್ಯಾಸಿನೇಷನ್, ಫ್ಯಾಸಿನೇಟಿಂಗ್. ಓಕೆ, ದೆನ್ ಗ್ಲೋರಿಫೈ, ವೈಭವೀಕರಿಸೋದು. ಗ್ಲೋರಿಫೈ, ವರ್ಬ್. ಗ್ಲೋರಿ, ದಟ್ ಈಸ್ ದ ನೌನ್. ಹೇಗಿತ್ತು? ಗ್ಲೋರಿಯಸ್. ಮತ್ತು ಗ್ಲೋರಿಯಸ್ಲಿ. ಓಕೆ, ಸೊ ಇಟ್ ದ ಫೆಸ್ಟಿವಲ್ಸ್ ವೆ ಸೆಲಿಬ್ರೇಟೆಡ್ ಗ್ಲೋರಿಯಸ್ಲಿ ಅಂತಂದರೆ ಬಹಳ ವೈಭವದಿಂದ ಅದನ್ನು ಆಚರಿಸಿದರು. ಐಡೆಂಟಿಫೈ ಅನ್ನೋದು ಗುರ್ತು ಹಿಡಿ, ವರ್ಬ್. ಐಡೆಂಟಿಫಿಕೇಷನ್ ಅಥವಾ ಐಡೆಂಟಿಟಿ. You can have two nouns, okay? Identified, okay? So it was ಅಂದರೆ ಅದು ವರ್ಬು ಆಗುತ್ತೆ ಪ್ಲಸ್ ಅಡ್ಜೆಕ್ಟಿವ್ ಆಗು ಆಗುತ್ತೆ. ಐಡೆಂಟಿಫೈಡ್ ಬಹಳ ರೇರ್ ಆಗಿ ಯೂಸ್ ಮಾಡುವಂಥದ್ದು. ಸೊ ಲೆಟ್ ಅಸ್ ಡಿಲೀಟ್ ದಟ್ ಒನ್. ಐಡೆಂಟಿಫೈ, ಐಡೆಂಟಿಫಿಕೇಷನ್ ಆ್ಯಂಡ್ ಐಡೆಂಟಿಟಿ. ಓಕೆ, ದೆನ್ ಇಂಡಿಕೇಟ್. ಇಂಡಿಕೇಟ್ ಅಂದರೆ ತೋರಿಸೋವಂಥದ್ದು, ಸೂಚಿಸುವಂಥದ್ದು. ಇಂಡಿಕೇಟ್, ಇಂಡಿಕೇಷನ್, ಇಂಡಿಕೇಟಿವ್, ಇಂಡಿಕೇಟಿವ್ಲಿ. ಇನ್ಸ್ಟ್ರಕ್ಟ್, ಇನ್ಸ್ಟ್ರಕ್ಷನ್, ಇನ್ಸ್ಟ್ರಕ್ಟಿವ್, ಇನ್ಸ್ಟ್ರಕ್ಟಿವ್ಲಿ. ಇಂಟ್ರೊಡ್ಯೂಸ್, ಪರಿಚಯಿಸೋದು. ಓಕೆ, ಇಂಟ್ರೊಡಕ್ಷನ್, ಇಂಟ್ರೊಡಕ್ಟರಿ. ಓಕೆ, ದೆನ್ ಲಿವ್, ಲಿವ್, ಜೀವಿಸೋದು. ಲಿವ್, ಲೈಫ್, ಲೈವ್ಲಿ, ನೋ ಲಿವಿಂಗ್ಲಿ. ದೆನ್ ಮಾಡರ್ನೈಸ್, ಆಧುನೀಕರಿಸು. ಮಾಡರ್ನೈಸ್, ಮಾಡರ್ನಿಟಿ. ಮಾಡರ್ನ್ ಅಲ್ಲ, ಮಾಡರ್ನ್ ಅಲ್ಲ, ಪ್ರೊನೌನ್ಸಿಯೇಷನ್ ಮಾಡರ್ನ್, ನಾಟ್ ಮಾಡ್ರನ್. ಓಕೆ, ಇಟ್ಸ್ ಮಾಡರ್ನೈಸ್, ಮಾಡರ್ನಿಟಿ. ದೆನ್ ಮಾಡರ್ನ್, ಎಂಥ ಏಜಲ್ಲಿದ್ದೀವಿ ನಾವು? ಮಾಡರ್ನ್ ಏಜಲ್ಲಿದ್ದೀವಿ. ಆಡ್ಜೆಕ್ಟಿವ್, ಇಟ್ಸ್ ಅ ಮಾಡರ್ನ್ ಏಜ್. ದೆನ್ ಪರ್ಸ್ಯುವೇಡ್. ಪರ್ಸ್ಯುವೇಡ್ ಅಂದರೆ ಒಂದು ಸ್ವಲ್ಪ ಯಾರನ್ನಾದರೂ ಒಪ್ಕೊಳ್ಳಿಲ್ಲ ಅಂಥವ್ರನ್ನ ಸ್ವಲ್ಪ ದಟ್ ಮೀನ್ಸ್ ಅವ್ರನ್ನ ಸ್ವಲ್ಪ ಪುಷ್ ಮಾಡೋ ಅಂತನ, ಮಾಡು ಪರವಾಗಿಲ್ಲ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಟು ವಿತೌಟ್ ಯೂಸಿಂಗ್ ಫೋರ್ಸ್ ಇನ್ನೊಬ್ಬರನ್ನ ಒಪ್ಸೋದು ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಪರ್ಸ್ಯುವೇಡ್. ಓಕೆ, ಪರ್ಸ್ಯುವೇಡ್ ಮೀನಿಂಗ್ ಏನು? ಫೋರ್ಸ್ ಇಲ್ಲದೆ, ಬಲವಂತ ಪಡಿಸದೆ ಇನ್ನೊಬ್ಬರನ್ನ ಒಳ್ಳೆ ರೀತಿಯಲ್ಲಿ ನಾವು ಹೇಳಿ ಅದನ್ನು ಮಾಡಿಸ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಟು ಪರ್ಸ್ಯುವೇಡ್. ಅದರ ನೌನ್ ಫಾರ್ಮ್ ಈಸ್ ಪರ್ಸ್ಯುವೇಷನ್. ಅಡ್ಜೆಕ್ಟಿವ್ ಪರ್ಸ್ಯುವೇಸಿವ್ ಆ್ಯಂಡ್ ಅಡ್ವರ್ಬ್ ಪರ್ಸ್ಯುವೇಸಿವ್ಲಿ. ಪರ್ಮಿಟ್ ಅಂತ ಅಂದರೆ ಅಲೌ. ಪರ್ಮಿಷನ್ ಯೂಸಿಂಗ್ ದಿ ಸಫಿಕ್ಸ್ ನೌನ್. ಪರ್ಮಿಸಿಬಲ್, ಪರ್ಮಿಸಿಬಲ್ ಅಂದರೆ ದಟ್ ಮೀನ್ಸ್ ಪರ್ಮಿಸಿಬಲ್ ಅಲೌ ಆಗತ್ತೆ ಇಲ್ಲಿ. ದೇರ್ ಈಸ್ ಅ ಪರ್ಮಿಸಿಬಲ್ ಲಿಮಿಟ್ ಟು ವಾಟ್ ಯು ಟಾಕ್ ಅಂತ ಹೇಳಿದ್ರೆ, ನಾವು ಮಾತಾಡೋದಕ್ಕೆ ಒಂದು ಏನೇ ಮಾತಾಡಿದ್ರು ಸಹ ಒಂದು ಲಿಮಿಟ್ ಇರಬೇಕು. ಪರ್ಮಿಸಿಬಲ್ ಲಿಮಿಟ್, ಇದ್ರ ಮೇಲೆ ಮಾತಾಡಬಾರ್ದು. ಪರ್ಮಿಸಿಬಲ್ ಲಿಮಿಟ್. ಓಕೆ, ಒಂದು ಬೌಂಡ್ರಿ. ಸಿ, ನೋಡೋದು. ಬಟ್ ಯು ಸಿ ನೋಡೋದನ್ನು ನಾವು ನಾನ್ ಫಾರ್ಮ್ ಕನ್ವರ್ಟ್ ಮಾಡಿದಾಗ ಇಟ್ ಬಿಕಮ್ಸ್ ಸೈಟ್. SIGHT. ನೆಲ ಅನ್ನೋದಕ್ಕೆ SIT, ಆ ಸೈಟ್ ಬೇರೆ. ಬಟ್ ದಿಸ್ ಈಸ್ SIGHT. Then seen. Okay, ಇದು it's not correct. All right, though it may be there, but it's not right. Then please. Please ಅಂದರೆ ರಿಕ್ವೆಸ್ಟ್ ಅಲ್ಲ ಇಲ್ಲಿ. ಟು ಪ್ಲೀಸ್ ಅಂದರೆ ಇನ್ನೊಬ್ಬರನ್ನ ಮೆಚ್ಚಿಸೋದು. ಐ ಡೋಂಟ್ ವಾಂಟ್ ಟು ಪ್ಲೀಸ್ ಎನಿಬಡಿ. ನನಗೆ ಯಾರನ್ನೂ ಮೆಚ್ಚಿಸೋವಂಥದ್ದು ಬೇಡ. ಸೊ ಇಲ್ಲಿ ಪ್ಲೀಸ್ ಇಟ್ಸ್ ನಾಟ್ ಎ ರಿಕ್ವೆಸ್ಟ್ ಬಟ್ ಅನ್ ಆ್ಯಕ್ಷನ್ ಆಫ್ ಪ್ಲೀಸಿಂಗ್. ಪ್ಲೆಷರ್, ನೌನ್. ಪ್ಲೆಸೆಂಟ್, adjective. Pleasantly, pleasant. Oh, what a pleasant surprise. So surprise is the noun there. ಎಂಥ ಒಂದು ಆಶ್ಚರ್ಯಕರ, ಒಂದು ಖುಷಿಯಾದ ಒಂದು ಆಶ್ಚರ್ಯ ಅಂದಾಗ ಪ್ಲೆಸೆಂಟ್ ಸರ್ಪ್ರೈಸ್. ಎನ್ಕರೇಜ್ ಅಂತಂದರೆ ಇನ್ನೊಬ್ಬರನ್ನ ವಾಟ್ ಯು ಕಾಲ್ ಎನ್ಕರೇಜಿಂಗ್ ಅಂತಂದರೆ ಅವ್ರನ್ನ ಮೋಟಿವೇಟ್ ಮಾಡೋವಂಥದ್ದು, ಸಪೋರ್ಟ್ ಮಾಡೋವಂಥದ್ದು. ಆ್ಯಂಡ್ ವೆನ್ ಯು ಯೂಸ್ MENT ಆ್ಯಸ್ ಅ suffix here, it becomes encouragement. ಎನ್ಕರೇಜಿಂಗ್ ಅಂತಂದರೆ ಪೇರೆಂಟ್ಸ್, ಮೈ ಪೇರೆಂಟ್ಸ್ ಆರ್ ಅಂದರೆ ಐ ಹ್ಯಾವ್ ವೆರಿ ಎನ್ಕರೇಜಿಂಗ್ ಪೇರೆಂಟ್ಸ್ ಅಂತ ಅಂದರೆ
ನನಗೆ ಬಹಳ ಒಂದು ಸಪೋರ್ಟ್ ಮಾಡುವಂತಹ, ಅಂದರೆ ನನ್ನ ದ ಪೀಪಲ್ ಹೂ ಗಿವ್ ಮಿ ಎನ್ಕರೇಜ್ಮೆಂಟ್ ಅಂತ ಒಂದು ಎನ್ಕರೇಜಿಂಗ್ ಪೇರೆಂಟ್ಸ್ ನನ್ನ ಜೊತೆ ಇದ್ದಾರೆ. ಎನ್ಕರೇಜಿಂಗ್ಲಿ ಶಿ ಸ್ಪೋಕ್ ಆಫ್ ಹರ್ ದಟ್ ಶಿ ಸ್ಪೋಕ್ ಟು ಹರ್ ಎನ್ಕರೇಜಿಂಗ್ಲಿ ಇದೆ ಅಲ್ಲಿ. ಓಕೆ, ದೆನ್ ಎಂಬರಾಸ್, ಲುಕ್ ಅಟ್ ದ ಸ್ಪೆಲ್ಲಿಂಗ್. ಎಂಬರಾಸ್ ಅಂತ ಹೇಳಿದ್ರೆ ಮುಜುಗರ ಪಡಿಸೋದು. ಸೊ ವಾಟ್ ಈಸ್ ದಿ ಇಂಗ್ಲಿಷ್ ಟರ್ಮ್ ಫಾರ್ ಮುಜುಗರ, ಸಂಕೋಚ ಅಂತ ಹೇಳಿದ್ರೆ ಎಂಬರಾಸ್. ಎಂಬರಾಸ್ಮೆಂಟ್ ಮುಜುಗರ, ಮುಜುಗರ ಪಡಿಸೋದು ಮುಜುಗರ. ಎಂಬರಾಸಿಂಗ್ ಬಹಳ ಮುಜುಗರಕರವಾದ, ಎಂಬರಾಸಿಂಗ್, ಎಂಬರಾಸಿಂಗ್ಲಿ. ಓಕೆ, ಮುಜುಗರಾಗೆ ಎಂಬರಾಸ್ಮೆಂಟ್. ಫೈನ್. Then now you see a few more examples before we close. Beautify, ಯಾವುದನ್ನು ಸುಂದರಗೊಳಿಸೋದು, ಬ್ಯೂಟಿಫೈ. ಅದರ ನೌನ್ ಫಾರ್ಮ್ ಬ್ಯೂಟಿ, ಸೌಂದರ್ಯ. ಬ್ಯೂಟಿಫುಲ್, ಸುಂದರವಾದ. ಬ್ಯೂಟಿಫುಲ್ಲಿ, ಸೊ ದಟ್ ಮೀನ್ಸ್ ಡೂ ದಿಸ್ ಬ್ಯೂಟಿಫುಲಿ. ಏನು ಬರಿತೀಯೋ ಅದು ಸುಂದರವಾಗಿ ಬರಿ, ಬ್ಯೂಟಿಫುಲ್ಲಿ. ಪರ್ಫಾರ್ಮ್ ಅಂದರೆ ಮಾಡು. ಪರ್ಫಾರ್ಮೆನ್ಸ್, ನೌನ್. ಪರ್ಫಾರ್ಮಿಂಗ್, okay, or performative, that is adjective. Characterize, verb. Character, noun. Characteristic, characteristically, adjective and adverb. Differ ಅಂದರೆ ಬೇರೆ ಪಡಿಸೋದು ಅಥವಾ differentiate. Difference by adding ENC in noun. Different, adjective. Differently, adverb. Centralize ಅಂದರೆ ಪ್ರತಿಯೊಂದನ್ನು ಸಹ ಕೇಂದ್ರೀಕೃತಗೊಳಿಸೋದು, centralized. Center or centralization. Then anything that is central, ಓಕೆ, ಕೇಂದ್ರ ಬಿಂದುವಾಗಿರುವಂಥದ್ದು, ಸೆಂಟ್ರಲೈಸ್ಡ್. ಆ್ಯಂಡ್ ಸೆಂಟ್ರಲಿ ಲೊಕೇಟೆಡ್. ಅವರ್ ಕಾಲೇಜ್ ಈಸ್ ಸೆಂಟ್ರಲಿ ಲೊಕೇಟೆಡ್ ಅಂದರೆ ಬಹಳ ಸೆಂಟರಲ್ಲಿ ಇದೆ ಅಂತ ಅರ್ಥ. ಸೊ ಐ ಥಿಂಕ್ ದ್ಯಾಟ್ ವಿತ್ ಆಲ್ ದೀಸ್ ಎಕ್ಸಾಂಪಲ್ಸ್ ಆಫ್ majorly converting or transforming one part of speech to the other part of speech is a very, very important exercise as we all feel it, and therefore we have brought that session in front of you. I think that you will be certainly using it and benefiting it and start practicing it in your day-to-day speech as well as conversation and for your exams. All right, so till we meet, please take care.